ಆದ್ರೆ ದಿಸ್ ಟೈಟಲ್ ವಾಸ್ ಬೇಸಿಕಲಿ ಲೈಕ್ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಈ ಟೈಟಲ್ ಬಂದಿದ್ದು ಒಬ್ಬ ಇನ್ಸೋಮಿಯಾಕ್ ನಿದ್ದೆ ಬರ್ತಾ ಇಲ್ದಿರೋ ಒಬ್ಬ ಹುಡುಗನ ಬಗ್ಗೆ ಕತೆ ಮಾಡಿದಾಗ ಈ ಟೈಟಲ್ ಫಸ್ಟ್ ಬಂದಿತ್ತು. ಟೈಟಲ್ ಬಂದಾದ್ಮೇಲೆ ಕ್ಯಾರೆಕ್ಟರ್ಸ್ ಫಾರ್ಮ್ ಆಗ್ತಾ ಇತ್ತು, ಅದಾದ್ಮೇಲೆ ಇಡೀ ಕತೆ ಫಾರ್ಮ್ ಆಗ್ತಾ ಇತ್ತು. ಸೊ ನಂಗೆ ಈ ಟೈಟಲ್ ಆಕ್ಚುಲಿ ಇಟ್ ಇಸ್ ವೆರಿ ಸ್ಪೆಷಲ್. ನಮ್ಮ ಮೂವಿ ಇವಾಗ ಮಾಡಿರೋ ಮೂವಿಗೆ ಅಂತ ಬಂದಾಗ ನಮ್ಮ ಎಲ್ಲಾ ಕ್ಯಾರೆಕ್ಟರ್ಸ್ ಚೇಂಜ್ ಆಗೋದಕ್ಕೆ, ಆಮೇಲೆ ಕ್ಯಾರೆಕ್ಟರ್ಸ್ ಶೇಪ್ ಶಿಫ್ಟ್ ಆಗೋದಕ್ಕೆ ನಿದ್ರಾದೇವಿ ವಿಲ್ ಪ್ಲೇ ಅ ವೆರಿ ಹ್ಯೂಜ್ ರೋಲ್ ಇನ್ ದ ಫಿಲ್ಮ್. ಸೊ ಯಾ, ನೀವು ಫಿಲ್ಮ್ ನೋಡಿದಾಗ ನಿಮ್ಗೆ ಇದ್ರದ್ದು ಸಿಗ್ನಿಫಿಕೆನ್ಸ್ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಯಾ, ಎವ್ರಿ ಒನ್ಸ್ ಲವಿಂಗ್ ದ ಟೈಟಲ್, ಸೊ ಐ ಆಮ್ ವೆರಿ ಗ್ಲಾಡ್ ಅಬೌಟ್ ಇಟ್. ಫಸ್ಟ್ಗೆ ಮುರಳಿ ಅಣ್ಣ, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಅವರ್ ಶಾರ್ಟ್ ನೋಟಿಸ್ ಇನ್ವಿಟೇಷನ್. ನಮಗೆ ನೀವು ಬಂದಿರೋದು ಆನೆ ಹೊಲ ಬಂದಂಗೆ ಆಗಿದೆ ನಮ್ಮ ಪ್ರಾಜೆಕ್ಟ್ಗೆ. ಪ್ರಾಜೆಕ್ಟ್ ಸುರಾಗ್ ಹೇಳ್ದಾಗೆ ಬ್ಯೂಟಿಫುಲ್ ಸ್ಟೋರಿ, ಅಂದ್ರೆ ಈಗ ಬರೋ ರೊಟೀನ್ ಸ್ಟೋರಿ ತರ ಅಲ್ಲದೆ ಚೆನ್ನಾಗಿದೆ ಸ್ಟೋರಿ. ಫಸ್ಟ್ ಟೈಮ್ ಸುರಾಗ್ ನನಗೆ ಕತೆಗೆ ಹೇಳಿದಾಗ ಅಂಡ್ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ನಾನು ಬೇಸಿಕಲಿ ನನ್ನ ಬಿಸ್ನೆಸ್ ವರ್ಲ್ಡ್ ಅಲ್ಲಿರೋನು, ನನ್ನ ಪ್ರೊಫೆಷನೇ ಬೇರೆ. ಸಿನಿಮಾ ಹತ್ರದಿಂದ ನಾನು ನೋಡ್ಕೊಂಡೆ, ಆಡಿಯನ್ ನೋಡಿ ಬೆಳೆದಿರೋನು. ಬಟ್ ಇವ್ರ ಕತೆ ಹೇಳಿದಾಗ ಆಡಿಯನ್ ನನ್ಗೆ ಇಷ್ಟ ಆಯ್ತು ಕತೆ. ದೆನ್ ಐ ಸೆಡ್ ಓಕೆ ಲೆಟ್ಸ್ ಡೂ ಇಟ್ ಅಂತ ಅವಾಗ ಡಿಸೈಡ್ ಆಗಿರೋದು. ಅದಾದ್ಮೇಲೆ ಆಲ್ಮೋಸ್ಟ್ 2 years ಕತೆ ಡೆವಲಪ್ ಮಾಡಿ ವರ್ಕ್ ಮಾಡಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಶೂಟ್ ಮುಗಿಸಿದೀವಿ ಈಗ. ಸೊ ಡೆಫಿನೆಟ್ಲಿ ಪ್ರಾಡಕ್ಟ್ ಬಹಳ ಚೆನ್ನಾಗಿ ಬಂದಿದೆ. ಕತೆ ಬಗ್ಗೆ ಏನು ಹೇಳ್ಬೇಡ ಅಂತ ಹೇಳಿದ್ದಾರೆ ಡೈರೆಕ್ಟರ್, ಸೊ ಹಂಗಾಗಿ ನಾವೇನು ಹೇಳಂಗಿಲ್ಲ. ಸೊ ಪ್ರವೀರ್ ಹ್ಯಾಸ್ ಡನ್ ಅ ಲಾಟ್ ಆಫ್ ಎಫರ್ಟ್. ಸೊ ಐ ಥಿಂಕ್ ಫಸ್ಟ್ ನಾವು ಟೀಸರ್ ನೋಡಿದ್ರೆ ಐ ಥಿಂಕ್ ದೆನ್ ಆಫ್ಟರ್ ದಟ್ ನೀವೆಲ್ಲ ನಮಗೆ ರಿವ್ಯೂ ಫೀಡ್ಬ್ಯಾಕ್ ಕೊಟ್ಟಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಮೋಸ್ಟ್ ಇಂಪಾರ್ಟೆಂಟ್ಲಿ. ಅಲ್ಲ ಸರ್, ಟೈಟಲ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ ಈಗ ನಾವು ಟೀಸರ್ ಅಲ್ಲಿ ಏನೇನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಅದು ಯಾವ್ದಾರ ಟೈಟಲ್ಗಿಂತ ಇನ್ನೆಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ, ಏನಾದ್ರು ಇನ್ಕ್ಲೂ ಈಗೇನೇ ಕ್ವೈಟ್ ಅ ಬಿಟ್ ಆಫ್ ಟೈಮ್ ಅಲ್ಲಿ ನೀವೆಲ್ಲ ನೋಡ್ತೀರಾ. ಸೊ ನಾನು ಅದ್ರ ಬಗ್ಗೆ ಹೇಳೋದಕ್ಕಿಂತ ನೋಡಿದ್ಮೇಲೆ ನೀವೆಲ್ಲ ಹೇಳಿದ್ರೆ ಅದು ಇನ್ನೂ ಬಹಳ ಚೆನ್ನಾಗಿರುತ್ತೆ. ಓಕೆ, ಸೊ ಆಬ್ವಿಯಸ್ಲಿ ಟೈಟಲ್ ನಿಮಗೆ ಗೊತ್ತಾಗಿದೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್. ಸೊ ಜಾಸ್ತಿ ತಡ ಮಾಡಬೇಡ. ಸೊ ಇವಾಗ ಟೀಸರ್ ನ ರಿಲೀಸ್ ಮಾಡುವಂತ ಸಮಯ. ಸೊ ಈ ಒಂದು ಟೀಸರ್ ನ ಲಾಂಚ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ನಾಯಕ, ದ ರೋಲಿಂಗ್ ಸ್ಟಾರ್ ನಮ್ಮ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಯ್ ಸರ್, ನಮಸ್ತೆ. ಮಲ್ಲಿಗೆ ಹಾಕಿ ವೆಲ್ಕಮ್, ಸ್ವಾಗತ ಸುಸ್ವಾಗತ ಸರ್, ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ, ಹಾಗೆ ವೇದಿಕೆ ಮೇಲೆ ನಮ್ಮ ಶೈನ್ ಶೆಟ್ಟಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬನ್ನಿ, ಒಂದು ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ರಿಷಿಕಾ ನಾಯಕ್ ಮ್ಯಾಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಥ್ಯಾಂಕ್ ಯು ಸರ್. ಮುರಳಿ ಸರ್, ಓಕೆ. ಸೊ ಈಗ ಟೈಟಲ್ ಹೆಂಗಿರೋ ಗೊತ್ತಾಗಿದೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್. ಇವಾಗ ಟೀಸರ್ ಲಾಂಚ್ ಮಾಡುವಂತ ಟೈಮ್. ಟೀಸರ್ ಲಾಂಚ್ ಮಾಡೋದಕ್ಕೆ ನಾವು ಮುಂಚೆ ನಿಮ್ಮ ಒಂದು ಬಾಯಲ್ಲಿ ಈ ಮೂವಿ ಟೈಟಲ್ ನ ಜೋರಾಗಿ ಹೇಳ್ಬಿಟ್ಟು ಟೀಸರ್ ಲಾಂಚ್ ಮಾಡುವಂತ ಸಮಯ. ರೆಡಿನಾ ಸರ್? ರೆಡಿನಾ? ಸೊ ಆನ್ ದ ಕೌಂಟ್ 3, 2, 1 ಅಂತ ಹೇಳ್ತೀನಿ, ಲೈಟ್ ಆಫ್ ಆಗುತ್ತೆ. ಸೊ ಸರ್, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಟೀಸರ್ ರಿಲೀಸ್ ಅಂತ ಹೇಳ್ತೀರಾ, ಇಮಿಡಿಯೇಟ್ ಲಾಂಚ್ ಆಗುತ್ತೆ. ರೆಡಿ? ಆರ್ ಯು ಗೈಸ್ ಆಲ್ ರೆಡಿ? Ready? Here we go with 3, 2, Yes, sir. 1. ಅದಕ್ಕೆ ನಾವು ಮುಂಚೆ ನಮ್ಮ ಪ್ರಶಾಂತ್ ಸಂಬರ್ಗಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಎಮ್.ಎಲ್.ಎ. ರಮೇಶ್ ಗೌಡ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ರೋಟರಿ ಸಂಘದ ಅಧ್ಯಕ್ಷ ನಮ್ಮ ಗೋಪಾಲ್ ಗೌಡ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಶಿವಾನಂದ ಶೆಟ್ಟಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಲಕ್ಷ್ಮೀಕಾಂತ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಶ್ರೀವತ್ಸ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ರಾಜು ಗೋಳಿಗಳ ಡೈರೆಕ್ಟರ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಸೊ ಜಾಸ್ತಿ ತಡ ಮಾಡೋದು ಬೇಡ. So now we're going to count on the count 3. ನೀವು ಹೇಳಬೇಕು. ರೆಡಿ? On the count 3, 2, 1. Here comes the teaser of Nidradevi next door. 3 cheers, come on! Ready. Let's
ಅವರಿಗೆ ಅಂಡ್ ಪ್ರೆಸ್ ಟೀಮ್, ಡಿಜಿಟಲ್, ಡ್ರಾ, ಮೀನ್ಸ್, ಬಂದಿರೋ ಗೆಸ್ಟ್, ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರಗಳು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಫ್ರಮ್ ಸುರಂ ಮೂವೀಸ್ ಅಂಡ್ ಆಫ್ ಕೋರ್ಸ್ ಡೈರೆಕ್ಟರ್ ನಮ್ಮ ಸುರಾಗ್ ಅವರು, ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು. ಫಸ್ಟ್ ಆಫ್ ಆಲ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಇಲ್ಲಿ ಬಂದಾಗ ತುಂಬಾ ಕಾಳಜಿಯಿಂದ, ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸರ್ ನಿಮ್ಗೆ ಒಳ್ಳೇದಾಗುತ್ತೆ, ಈಗ ತಾನೇ ಹೇಳಿದ್ರಿ ಭಯ ಆಗುತ್ತೆ ಸಿನಿಮಾಗಳು ಅಂತ. ಬಟ್ ನಾನು ಹೇಳ್ತೀನಿ, ನಿಮ್ಮಂತ ಪ್ರೊಡ್ಯೂಸರ್ ಇರೋವರೆಗೂ ನಮ್ಮಂತ ಆರ್ಟಿಸ್ಟ್ಗಳಾಗ್ಲಿ, ಚಿತ್ರರಂಗ ಆಗಲಿ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಪ್ರಯತ್ನ ಪಡ್ತಾನೆ ಇರಬೇಕು, ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಹಾಗಾಗಿ ನಿಮ್ಮ ದಯೆಯಿಂದ ಒಬ್ಬ ನಿರ್ದೇಶಕರಿಗೆ, ಕಲಾವಿದರಿಗೆ, ಚಿತ್ರತಂಡಕ್ಕೆ ಅಟ್ಲೀಸ್ಟ್ ನಿಮ್ಮ ಹೆಸರಿಂದ ಊಟ ಮಾಡ್ತೀವಲ್ಲ ಕೆಲಸ ಮಾಡ್ಬೇಕಾದ್ರೆ, ಈ ಚಿತ್ರ ರಿಲೀಸ್ ಆದ್ಮೇಲೆ ಅಭಿಮಾನಿಗಳು ನೋಡ್ಕೋತಾರೆ. ಸರ್ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ನನಗೆ ಬಹಳ ಇಷ್ಟವಾದ ನಮ್ಮ ಪ್ರವೀರ್, ಯಾವಾಗ್ಲೂ ನಾನು ಪ್ರವೀರ್ ಜಿಮ್ಮೇಟ್ಸ್ ಆಕ್ಚುಲಿ. ವರ್ಕೌಟ್ ಮಾಡ್ಬೇಕಾದ್ರೆ ನನಗೆ ಪ್ರವೀರ್ ಹೇಳ್ತಾ ಇರ್ತಾರೆ, ಅಣ್ಣ ಅದ್ ಮಾಡಿ, ಅಣ್ಣ ಇದ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಐ ರಿಯಲಿ ಲೈಕ್, ನನಗೆ ನಿಮ್ಮಲ್ಲಿರೋ ಸಿನ್ಸಿಯರಿಟಿ ತುಂಬಾ ಇಷ್ಟ ಕಣಪ್ಪ ಪ್ರವೀರ್. ಗಾಡ್ ವಿಲ್ ಬ್ಲೆಸ್ ಯು, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಅಂಡ್ ನಿಮ್ಮ ಕಣ್ಣುಗಳಲ್ಲಿ ಆ ನಟನೆ ನೋಡಿದೆ ಈ ಪಿಕ್ಚರ್ ಅಲ್ಲಿ, ನಿಮ್ಗೆ ಒಳ್ಳೇದಾಗುತ್ತಪ್ಪ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಅಂಡ್ ಆಫ್ ಕೋರ್ಸ್ ಶೈನ್, ಅವ್ರ ಫ್ಯಾನ್ ನಾವು ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀವಿ. ಶೈನ್ ನನಗೆ ಬಹಳ ಇಷ್ಟ, ವೆರಿ ಹ್ಯಾಂಡ್ಸಮ್ ಬಾಯ್. ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಶೈನ್, ಗಾಡ್ ಬ್ಲೆಸ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ರಿಷಿಕಾ ಅವರು, ಐ ಆಮ್ ಸೀಯಿಂಗ್ ಯು ಫಾರ್ ದ ಫಸ್ಟ್ ಟೈಮ್, ಗುಡ್ ಲಕ್ ಯು ಕಣಮ್ಮ, ಪ್ಲೀಸ್ ಬನ್ನಿ, ನಿಮಗೂ ಒಳ್ಳೇದಾಗಲಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನನಗೆ ಈ ಟ್ರೈಲರ್ ಟೀಸರ್ ನೋಡಿದಾಗ ಏನ್ ಹೇಳ್ಬೇಕು ಅನ್ಸ್ತು ಅಂದ್ರೆ, ಹಣ ಖರ್ಚು ಮಾಡೋದಷ್ಟೇ ಅಲ್ಲ, ಸಿನಿಮಾ ಸುಮ್ಮನೆ ಮಾಡ್ಬಿಡೋದಷ್ಟೇ ಅಲ್ಲ, ಇದನ್ನ ಕ್ಯಾಪ್ಟನ್ ಆಗಿ ನಮ್ಮ ಸುರಾಗ್ ಅವರು, ಪ್ಲೀಸ್ ಐ ವೆಲ್ಕಮ್ ಯು ಆನ್ ದಿ ಸ್ಟೇಜ್ ಪ್ಲೀಸ್. ಆಸ್ ಅ ಕ್ಯಾಪ್ಟನ್ ಸುರಾಗ್ ಅವರು ಏನೋ ಒಂದು ವಿಷಯ ಹೇಳ್ತಾ ಇದ್ದಾರೆ ಸಿನಿಮಾಲಿ ಅಂತ ಅನ್ನಿಸ್ತಾ ಇದೆ ನನಗೆ, ಅದು ಕಾಣಿಸ್ತಾ ಇದೆ. ಅಂಡ್ ಎವ್ರಿಬಡಿ, ಯು ಆಲ್ ಹ್ಯಾವ್ ಡನ್ ಅ ಗ್ರೇಟ್ ವರ್ಕ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್, ಒಳ್ಳೇದಾಗಲಿ. ಅಂಡ್ ಈ ಟೀಸರ್ ನನಗೆ ಬಹಳ ಇಷ್ಟವಾಗಿತ್ತು. ನಿಮ್ಮ ಮ್ಯೂಸಿಕ್ ವಾಸ್ ವೆರಿ ಗುಡ್, ತುಂಬಾ ಕ್ಯಾಚಿ ಆಗಿದೆ. ನಮ್ಮ ಆರ್ಟಿಸ್ಟ್ 3 ಜನನು ಯು ಲುಕ್ ಫ್ಯಾಬ್ಯುಲಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲರೂ, ಅದು ಬಹಳ ಖುಷಿ ಆಯ್ತು. ಇನ್ನು ಹಣ ಹಾಕಿರೋ ನಿರ್ಮಾಪಕರು ಎಲ್ಲೂ ಕಮ್ಮಿ ಮಾಡಿಲ್ಲ, ಅದ್ರ ಪ್ರಕಾರ ಮಾಡಿದ್ದಾರೆ ಅನ್ಕೋತಾ ಇದೀನಿ. ಇವತ್ತು ಈ ಸಿನಿಮಾ ಕೇವಲ ಕನ್ನಡ ಅಲ್ಲ, ತೆಲುಗು ಅಲ್ಲ, ತಮಿಳ್, ಮಲಯಾಳಂ, ಹಿಂದಿ, ಅಫ್ಕೋರ್ಸ್ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಬರ್ತದೆ. ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ಶೈನ್, ಯು ಆಲ್ ಪ್ಲೀಸ್ ಶೈನ್ ಅಕ್ರಾಸ್ ಇಂಡಿಯಾ ಅಂಡ್ ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುರಾಗ್ ಅವರೇ, ಕೀಪ್ ಅಪ್ ದ ಗುಡ್ ವರ್ಕ್, ಗಾಡ್ ಬ್ಲೆಸ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬರಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಒಳ್ಳೆದಾಗಲಿ. ಮತ್ತೊಮ್ಮೆ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ಲಾಟ್ಸ್ ಆಫ್ ಲವ್. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸರ್ ಪ್ರವೀಣ್ ಶೆಟ್ಟಿ ಅವ್ರ ಮಗ ಪ್ರವೀಣ್ ಶೆಟ್ಟಿ ಅವರು. ಪ್ರವೀಣ್ ಶೆಟ್ಟಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರ ಕೊಡುಗೆ ನಮ್ಮ ಕನ್ನಡ ನಾಡು, ಕನ್ನಡ ಜನತೆ, ಕನ್ನಡ ಭಾಷೆ ಬಗ್ಗೆ ಇವನ್ನೆಲ್ಲ ನೋಡಿದಾಗ ನಾವೆಲ್ಲ ಧೈರ್ಯವಾಗಿರ್ಬೋದು ಕರ್ನಾಟಕದಲ್ಲಿ ಅಂತ ಅನ್ಸುತ್ತೆ. ಸೊ ಆ ಧೈರ್ಯ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಸರ್, ನಿಮ್ಮ ಮಗನಿಗೂ ಒಳ್ಳೇದಾಗುತ್ತೆ. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ದಯವಿಟ್ಟು ಪ್ರಶಾಂತ್ ಸಂಬಂಧಿ ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದೀವಿ. ಶ್ರೀಮುರಳಿ ಬಂದಿದ್ದಾರೆ. ಈ ಪಿಕ್ಚರ್ಗೂ ನಮ್ಗೆ ಏನ್ ಸಂಬಂಧ ಅಂದ್ರೆ, ಪ್ರವೀಣ್ ಶೆಟ್ರು ಸಂಬಂಧ, ಪ್ರಕಾಶ್ ಶೆಟ್ರು ಅಡ್ವೊಕೇಟ್ ಸಂಬಂಧ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಶೂಟಿಂಗ್ ಮಾಡಬೇಕು, ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಬೇಕು ಅಂತ ನಮ್ಮ ಅಪಾರ್ಟ್ಮೆಂಟ್ ಬಂದಿದ್ರು. ನಮ್ಮ ಅಪಾರ್ಟ್ಮೆಂಟ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಒಂದು 24th ಫ್ಲೋರ್ ಅಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಕೇಳಿದಾಗ, ನಾವು ಫಿಲಿಂ ಇಂಡಸ್ಟ್ರಿಗೆ, ಕನ್ನಡ ತಾಯಿಗೆ, ಕನ್ನಡಾಂಬೆಗೆ, ಕನ್ನಡ ಉದ್ಧಾರಕ್ಕಾಗಿ ಏನಾದ್ರು ಮಾಡಕ್ ಸರಿ ಇದೆ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳಿದಾಗ, ಹೌ ಇಟ್ ಆಲ್ ಸ್ಟಾರ್ಟೆಡ್. ನಿದ್ರಾದೇವಿ ಅಂತ ಏನ್ ಕೇಳಿದಾಗ, ಇಟ್ಸ್ ಆಲ್ ಅಬೌಟ್ ಒನ್ ಪರ್ಸನ್. ಸ್ಟೋರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್. ಇಟ್ಸ್ ಅ ವೆರಿ ಕಲ್ಟ್ ಮೂವಿ. ಇಟ್ಸ್ ಅನ್ ಇಂಡಿಯನ್ ಮೂವಿ ತರ, ಈವನ್ ಗ್ಲೋಬಲಿ ಅಕ್ಸೆಪ್ಟೆನ್ಸ್ ಇದೆ ಈ ಮೂವಿಗೆ. That's the kind of work, hard work his young director has done.
extremely well. It has got an international cult theme. ತುಂಬ ರಿಸರ್ಚ್ ಮಾಡಿ ಈ ಸಬ್ಜೆಕ್ಟ್ ಬಗ್ಗೆ, ಸ್ಲೀಪಿಂಗ್ ಡಿಸಾರ್ಡರ್ ಬಗ್ಗೆ ರಿಸರ್ಚ್ ಮಾಡಿ ಈ ಪಿಕ್ಚರ್ನ ನಿಮ್ ಮುಂದೆ, ಕರ್ನಾಟಕದ ಜನತೆ ಮುಂದೆ, ಎಲ್ಲ ಭಾಷೆಗಳಲ್ಲಿ ಬರೋ ಹಾಗೆ ಪ್ರಯತ್ನ ಪಡ್ತಕ್ಕಂಥ ಜಯರಾಮ್ ಸರ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಐ ವಿಶ್ ದಿಸ್ ಟೀಮ್ ಆಲ್ ದ ಬೆಸ್ಟ್. ಅಂಡ್ ಶ್ರೀ ಮುರಳಿಯವರು ಬಂದಿದ್ದಾರೆ. ಇಟ್ಸ್ ಗುಡ್ ಟು ಹ್ಯಾವ್ ಅ ಪರ್ಸನ್ ಆಲ್ರೆಡಿ ಗಾಟ್ ಸಕ್ಸಸ್. 15 ದಿನದಲ್ಲಿ 20 ಕೋಟಿ ಗಳಿಸಿದ ಬಗೀರಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸ್ಟಿಲ್ ರನ್ನಿಂಗ್. ಅವರ ಉಗ್ರಮಿಂದ ನಾನು ಫಿದಾ ಆಗಿ, ಹಿ ಇಸ್ ಅ ಕಲ್ಟ್ ನಾವು. ಸೊ ಆ ಥರದೆಲ್ಲ ಒಂದು ಪಿಕ್ಚರ್ ಮಾಡಿಕೊಂಡು ಎವ್ರಿ ಇಯರ್ ಇಸ್ ಗಿವಿಂಗ್, ಈಸ್ ಇಂಪ್ರೂವೈಸಿಂಗ್. ಸೊ ನಮಗೆ ಉಗ್ರಮಿಂದ, ಪ್ರಶಾಂತ್ ನೀಲ್ ಇಂದ KGF ಅಲ್ಲಿ ಆಯ್ತು, ದಟ್ಸ್ ಅ ಸ್ಟೋರಿ. ಸೊ ಹೀಗೆ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ನಿದ್ರಾ ದೇವಿ ನೆಕ್ಸ್ಟ್ ಡೋರ್. ಏನ್ ಪ್ರವೀಣ್ ಶೆಟ್ಟಿ ಪಿಕ್ಚರ್ ಅಲ್ಲಿ ಆಂಗ್ಲ ಭಾಷೆ ಹಾಕಿದ್ದಾರೆ ಅಂತ ಒಂದು ಕಾಂಟ್ರವರ್ಸಿ ಮಾಡಬೇಡಿ. ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಇಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿ ಇದೆ. ಆ ಕ್ರಿಯೇಟಿವ್ ಲಿಬರ್ಟಿಯಲ್ಲಿ ದಯವಿಟ್ಟು ಹೋರಾಟಗಾರರೆಲ್ಲ ಪ್ರವೀಣ್ ಶೆಟ್ಟಿ ಅವ್ರ ಮಗನ ಪಿಕ್ಚರ್ ಅಲ್ಲೇ ಆಂಗ್ಲ ಭಾಷೆ ಇದೆ ಅಂತ ಹೇಳಿ ಗಲಾಟೆ ಮಾಡಿ ಅದನ್ನು ಇದು ಮಾಡಬೇಡಿ. ಆಂಗ್ಲ ಭಾಷೆ ನಾವು ಜನರುಡಿಯಲ್ಲಿ ಬಳಸುವ ಪದಗಳನ್ನ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಪ್ರವೀಣ್ ಶೆಟ್ಟಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್ ಅಂಡ್ ಎಲ್ಲರಿಗೂ ಶುಭರಾತ್ರಿ. Thank you, sir. Thank you so much. ಶೆಟ್ರು, ಗೋಪಾಲ್ ಶೆಟ್ರು, ಉದ್ಮೇದಾರ ಸಂಘದ ಅಧ್ಯಕ್ಷರು, ಲಕ್ಷ್ಮೀಕಾಂತ್ ಸರ್, ಆಮೇಲೆ ರಮೇಶ್ ಗೌಡ್ರು, ಬನ್ನಿ. ಡೈರೆಕ್ಟರ್ ರಾಜು ಬೋನಿಗಾನ್, ಬನ್ನಿ. ವಿಶೇಷವಾಗಿ ಈ ಟ್ರೀಸರ್ ರಿಲೀಸಿಗೆ ಬಂದಂತ ಶಿವ ಗರ್ಜನೆಯ ನಟ ಮುರಳಿ ಸರ್, ನನಗೆ ಅತ್ಯಂತ ಖುಷಿ ಅವ್ರು ನೋಡಿದೆ. ಅವರು ಎಲ್ಲ ಸಿನಿಮಾದಲ್ಲೂ ನಮ್ಮ ತಂಡ ಇಡೀ ರಾಜ್ಯದಲ್ಲಿ ಅವ್ರ ಹಿಂದ್ಗಡೆ ಇದ್ದೇ ಇರ್ತೀವಿ, ನಾವು ಯಾವಾಗಲೂ ಇರ್ತೀವಿ. ಅವರು ಯಶಸ್ವಿ ನಟ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಗನಿಗೆ ಮತ್ತೆ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿರುವಂತದ್ದು ನನ್ಗೆ ಅತ್ಯಂತ ಹೆಮ್ಮೆಯಾಗಿದೆ. ಸದಾಕಾಲ ಅವರ ಆಶೀರ್ವಾದ ಇರಲಿ ನಮ್ಮ ಈ ತಂಡದ ಮೇಲೆ, ಕನ್ನಡ ಚಿತ್ರರಂಗದ ಮೇಲೆ. ಕನ್ನಡ ಮತ್ತೆ ಕನ್ನಡ ಚಿತ್ರರಂಗವನ್ನು ಉಳಿಸಬೇಕಾಗಿದ್ದು ನಮ್ಮೆಲ್ಲ ಕನ್ನಡಿಗರ ಕರ್ತವ್ಯ ಇದೆ. ವಿಶೇಷವಾಗಿ ನಮ್ಮ ಜಯರಾಮ್ ಸರ್ ಅವರಿಗೆ CA ಆಗಿ ಒಂದು ಫೋರ್ಟೀಮ್ ಅನ್ನುವಂತ ಒಂದು ಕಂಪನಿಯನ್ನ ಇಟ್ಕೊಂಡು, ಬಿಲ್ಡರ್ ಆಗಿ ಸ್ಟಾರ್ ಹೋಟೆಲ್ಗಳನ್ನ ಇಟ್ಕೊಂಡು AC ರೂಮಲ್ಲಿ ಕೂರ್ಬೇಕಿತ್ತು. ಅವರು ಎಂಥ ಕಲಾವಿದ ಅಂದ್ರೆ ಅವರಿಗೆ ಈ ಸಿನಿಮಾದ ಬಗ್ಗೆ ಅತ್ಯಂತ ತಳಮಟ್ಟದಿಂದ ಅವ್ರು ಸ್ಟಡಿ ಮಾಡ್ತಾರೆ, ಈ ಸಿನಿಮಾ ಬಗ್ಗೆ, ಕತೆ ಬಗ್ಗೆ ಎಲ್ಲ. ಈ ಸಿನಿಮಾವನ್ನ ಮಾಡ್ಲಿಕ್ಕೆ ಸುರಾಗ್ ಅವರು ಬಂದ್ರು. ಶಿವರಾಮ್ ಸರ್, ಸುರಾಗ್ ಅವರು ಬಂದು ಕತೆ ಆದಾಗ ನನಗೆ ಈ ಸಿನಿಮಾ ಕತೆ ಹೇಳುವ ಸಂಖ್ಯೆ ಜಾಸ್ತಿ ಆದವಾಗ ಯಾಕೋ ಒಂದ್ ಕಡೆ ಎಲ್ಲ ಬೇಜಾರಾಗ್ಬಿಡ್ತೀನಿ. ನಾನೇನ್ ಮಾಡ್ತೀನಿ, ನಮ್ಮ ಶಿವಾನಂದ ಶೆಟ್ಟರ್ ಹತ್ರ ಕಳಿಸ್ಬಿಡ್ತೀನಿ. ಅವರು ಸಿನಿಮಾದಲ್ಲಿ ತುಂಬಾ ತಳಮಟ್ಟದಲ್ಲಿ ಅವ್ರು ಯೋಚನೆ ಮಾಡ್ತಾರೆ. ಶಿವಾನಂದ ಶೆಟ್ಟರ್ ಕಳಿಸಿದವಾಗ ಶಿವಾನಂದ ಶೆಟ್ಟರು ಇಲ್ಲ, ಇದು ಕತೆ ಚೆನ್ನಾಗಿದೆ ನೋಡಿ, ಕತೆ ಚೆನ್ನಾಗಿದೆ, ಹುಡುಗರು ಮಾಡ್ತಾರೆ ಅಂತ ಹೇಳಿದ್ರು. ನಾನು ಅದಾದ್ಮೇಲೆ ಸೀದಾ ಲಕ್ಷ್ಮೀಕಾಂತ್ ಮತ್ತೆ ಜಯರಾಮ್ ಸರ್ ಹತ್ರ ಕಳಿಸಿದೆ. ಜಯರಾಮ್ ಸರ್ ಅವ್ರು ಕೇಳಿದ್ರು. ಅದಕ್ಕೂ ಮುಂಚೆ ಬೋನಿಗಾನಿ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರು. ಬೋನಿಗಾನಿ ಅವರು ಎಂಗೇಜ್ಮೆಂಟ್ ಅಂತ, ಆ ಸಿನಿಮಾ ಇನ್ನು ಪೆಂಡಿಂಗ್ ಇದೆ, ಎಲ್ಲ ಮುಗ್ದಿದೆ. ಅದಾದ್ಮೇಲೆ ಮಾಡೋಣ ಅಂತೇಳಿ ಗಟ್ಟಿ ಧೈರ್ಯವಾಗಿ ಹೊರಟ್ರು. ನನಗೆ ಪೂರ್ತಿ ಮಾಡೋ ತನಕ ತುಂಬಾ ಜನ ಪ್ರೊಡ್ಯೂಸರ್ ತಗೊಂಡಿದ್ದೀನಿ, ತುಂಬಾ ಕಷ್ಟ ಪೂರ್ತಿ ಮಾಡೋದು. ಅಂದ್ರೆ ಕೂಡಿ ಹೋಗ್ತಾರೆ, ಇಲ್ಲ ಇನ್ನೊಂದು ಕತೆ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ವರ್ಷಗಟ್ಟಲೆ ತಗೊಂಡು ಹೋಗ್ತಾರೆ ಅಂತ. ಇವ್ರು ಪ್ರಾರಂಭ ಮಾಡಿದ್ರು. ಅವ್ರು ದುಡ್ಡು ಹಾಕ್ಲಿಕ್ಕೆ ರೆಡಿ ಇದ್ದಾರೆ, ಇವ್ರು ಪ್ರಾರಂಭ ಮಾಡಿದ್ದಾರೆ. ಇವ್ರು ಕತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. 1.5 ವರ್ಷ ಆದ್ರೂ ರಿಹರ್ಸಲ್ ಮಾಡ್ತಾನೆ ಇದ್ದಾರೆ. ತುಂಬಾ ತಲೆಗೆಡ್ಸ್ಕೊಂಡ್ಬಿಟ್ಟೆ. ಒಂದ್ ದಿವಸ ನೋಡ್ತೀನಿ ನಮ್ಮ ಮನೆಯಲ್ಲಿ ನಿದ್ದೆ ಮಾಡ್ತಾ ಇಲ್ಲ ಮಗ. ಏನಕ್ಕಪ್ಪ ನಿದ್ದೆ ಮಾಡ್ತಾ ಇಲ್ಲ ಅಂದ್ರೆ, ಇಡೀ ದಿನ ನಿದ್ದೆ ಮಾಡ್ತಾ ಇಲ್ಲ. ಡೈರೆಕ್ಟ್ ಏನೋ ಮಾಡ್ಬಿಟ್ಟ ನಿಮಗೆ ಅಂತ ನನ್ಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ನಿದ್ದೆ ಮಾಡ್ತಾ ಇಲ್ಲ, ರೆಡ್ ಬುಲ್ ತರ ಬಿಡುತ್ತೆ, ನಿದ್ದೆ ಮಾಡ್ತಾ ಇಲ್ಲ, ಏನಕ್ಕಿದು ಅಂತ. ನಾನು ಈ ಡೈರೆಕ್ಟ್ರೇ ಒಂಥರ ಹುಚ್ಚಿನ ತರ ಇದ್ದಾನೆ. ಎರಡನೇದಾಗಿ ಇವನು ಹುಚ್ಚ ಮಾಡ್ದಲ್ಲ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ನಾನು ಯೋಚನೆ ಮಾಡಿದೆ.
ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸಹ ಅದೇ ತರ ಒಬ್ಬರು ಸಿನಿಮಾ ಹಿಂದೆ ಮುರಳಿ ಸರ್. ಇದು ವಿಶೇಷ ಒಂದು ತಂಡ. ನಮ್ಮ ಡೈರೆಕ್ಟರ್ ಸುರಾಗ್ ಅವ್ರು ಇದಾರಲ್ಲ, ನನಗೆ ನಾನು ಅವ್ರು 24-25 ವರ್ಷ ಮಾಡಿದ್ದೆ, 31 ವರ್ಷ ಅನ್ಸುತ್ತೆ. ಆಮೇಲೆ ಗೊತ್ತಾಯ್ತು ನನಗೆ, ನಾನು ಚಿಕ್ಕ ಹುಡುಗ ಮಾತಾಡ್ತೀನಿ ಅವರಿಗೆ. ಅವರು 5 ಜನ ಅವರು ಕ್ಲಾಸ್ಮೇಟ್ ಹುಡುಗರು. ಅವ್ರು ಫ್ರಾಗ್ ಅಲ್ಲಿ ಸ್ಟಡಿ ಮಾಡಿ ಒಂದು ಶಾರ್ಟ್ ಮೂವಿ ಮಾಡಿ ಅದಕ್ಕೆ ಅವಾರ್ಡ್ ತಗೊಂಡು 5 ಜನ ಡೈರೆಕ್ಟ್ರು ಮತ್ತೆ ಕ್ಯಾಮ್ರಾಮನ್ ಎಲ್ಲ ಅವ್ರ ಮನೆಯಲ್ಲಿ, ಯಾರ ಮನೆಯಲ್ಲೂ ಯಾರನ್ನೂ ಇಟ್ಕೊಳ್ಳಲ್ಲ, ಒಂದಿನ ಇಟ್ಕೊಳ್ಳೋಕೆ ಅವ್ರ ಅಪ್ಪ ಅಮ್ಮ ಗರಿಸ್ತಾರೆ, ಇಲ್ಲ ಏನಾದ್ರು ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಅವ್ರನ್ನ ತಿಂಗಳಾಗಟ್ಟೆ ಅವ್ರ ಮನೆಯಲ್ಲಿ ಜೊತೆಲಿ ಇಟ್ಕೊಂಡು ತಂದೆ ತಾಯಿ ಅವರಿಗೂ ಸಹ ಅವರು ಸಹ ಎಲ್ಲ ಅಡಿಗೆ ಮಾಡಿ ತಿಂಗಳಾಗಟ್ಟಲೆ ಫಿಲ್ಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು 2 ತಿಂಗಳು ಮುಂಚೆ ಅವ್ರ ಮನೆಯಲ್ಲಿ ಊಟ ಮಾಡಿ ಹಾಕಿ ಈ ಸಿನಿಮಾಕ್ಕೆ ಒಂದು ಮನೆ, ಒಂದು ಫ್ಯಾಮಿಲಿ ಆಗಿ ಇವ್ರು ಕೆಲಸ ಮಾಡಿದ್ದಾರೆ. ಅದು ನನಗೆ ತುಂಬಾ ಖುಷಿ. ಇವ್ರ ಜೊತೆಯಲ್ಲಿ ಟೆಕ್ನಿಷಿಯನ್ ಎಲ್ಲ ಇರಲ್ಲ, ಎಲ್ಲ ಕೆಲಸ ಮಾಡಿದಾರಲ್ಲ, ಎಲ್ಲರೂ ಸಹ ಹಾಗೆ ಕೊನೆ ತನಕನು ಒಂದು ಮನೆ, ಒಂದು ಕುಟುಂಬದ ರೀತಿ ಈ ಸಿನಿಮಾವನ್ನ ಮುಚ್ಚಿದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಶ್ರೀವಾಸ ಅವ್ರನ್ನ ನೋಡಿದ್ರೆ ನಗು ಬರುತ್ತೆ. ನಮ್ಮ ಶೈನ್ ಶೆಟ್ರು ಇಷ್ಟೊಂದು ಇನ್ವಾಲ್ವ್ ಆಗಿರೋ ಸಿನಿಮಾನ ನೋಡಿಲ್ಲ. ಗುಂಬಳಕಾಯಿ ದಿನ ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾರೆ ಅದೊಂದು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲ ಯಾರು ಬಿಟ್ಟಿಲ್ಲ, ಮೇಕಪ್ ಮೇಡಮ್ ಅವರಿಂದ ಎಲ್ಲರೂ ಸಹ, ನಾನು ಮತ್ತೆ ನಮ್ಮ ಜಯರಾಮ್ ಅವ್ರ ಮಗ ಇವರು ಸಹ ತುಂಬಾ ಸುಜಯ್ ಅದ್ಭುತವಾದಂತ ನಟನೆಯನ್ನ ಮಾಡಿಸಿದ್ದಾರೆ. ಸುರಾಗ್ ಅವರಿಗೆ ಟ್ರೈನಿಂಗ್ ಕೊಟ್ಟು ಬ್ಯೂಟಿಫುಲ್. ಅವಳದಂತೂ ಮೊದಲೇ ಆಕ್ಟರ್ ಅವಳು. ಆದ್ಯವರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮುರಳಿ ಸರ್ ಅವರ ಆಶೀರ್ವಾದ ಇದೆ. ನಮ್ಮ ಸಂಘಟನೆ ಅನೇಕ ಮಿತ್ರರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ನಮ್ಗೆ ಸದಾಕಾಲ ಬೆಂಬಲವನ್ನು ಕೊಡ್ತಾ ಇದ್ದೀರಾ. ಈ ಸಿನಿಮಾವನ್ನ ಎತ್ತಿ ಹಿಡಿಯುವಂತ ಕೆಲಸ ನಿಮ್ಮಲ್ಲೂ ಇದೆ. ನಮ್ಮ ಜಯರಾಮ್ ಸಾರ್ ಅವರು ಪಬ್ಲಿಸಿಟಿಗೂ ಸಹ ಧೈರ್ಯವಾಗಿ ನಿಂತಿದ್ದಾರೆ. ಎಲ್ಲ ರೀತಿಯಲ್ಲಿ ಧಾರಾಳವಾದಂತ ಮನಸ್ಸಿಂದ ಖರ್ಚು ಮಾಡಿ ಈ ಹುಡುಗರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿದ್ವಿ. ಶುಭವಲ್ಲಿ ಸರ್ ನಿಮ್ಮ ತಂಡಕ್ಕೆ. ನಾವೆಲ್ಲ ನಿಮ್ ಜೊತೆಗೆ ಕನ್ನಡ ಸಿನಿಮಾವನ್ನು ಉಳಿಸುವಂತ ಕೆಲಸ ಮಾತನಾಡ್ತೀನಿ. ಈಗಾಗಲೇ ನಿದ್ರಾದೇವಿ ಈ ಸಿನಿಮಾದ ಬಗ್ಗೆ ನಮ್ಮ ಶ್ರೀ ಮುರಳಿಯವರಿಂದ ಹಿಡಿದು ಪ್ರಶಾಂತ್ ಸಾಂಬರ್ಗಿ ಅವರು ಎಲ್ಲರೂ ಸಹ ಆ ಸಿನಿಮಾದ ಬಗ್ಗೆ, ಸಿನಿಮಾ ಜರ್ನಿ ಬಗ್ಗೆ ಸಾಕಷ್ಟು ಒಳ್ಳೆಯ ಒಂದಷ್ಟು ಮಾತುಗಳನ್ನ ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಏನು ನಮ್ಮ ಪ್ರವೀಣ್ ಶೆಟ್ರು, ವಿಶೇಷವಾಗಿ ಪ್ರವೀಣ್ ಶೆಟ್ರದು ಹೋರಾಟದ ಆದಿ, ಅವ್ರದೇ ಆದಂತ ಒಂದು ಕನ್ನಡ ಪರ ಸಂಘಟನೆಯನ್ನ ಕಟ್ಟಿಕೊಂಡು ಅವ್ರದೇ ಒಂದು ದಾಟಿಯಲ್ಲಿ ಹೋರಾಟವನ್ನ ಮಾಡ್ಕೊಂಡ್ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಅವರು ಚಿರಪರಿಸ್ತಿರೋ ಅಂತ ಹೇಳಿ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಅದೇ ದಾಟಿಯಲ್ಲಿ ಇವತ್ತು ಒಂದು ಅವ್ರ ಮಗನ್ನ ಇವತ್ತು ಅವರ ಸುಪುತ್ರರಾಗಿರ್ತಕ್ಕಂಥ ನಮ್ಮ ಪ್ರವೀರ್ ಶೆಟ್ಟಿ ಅವರು, ಅಲ್ಲ ಪ್ರವೀಣ್ ಶೆಟ್ಟಿ ಅವರು, ಪ್ರವೀರ್ ಅವರು ಅವರ ತಂದೆಯವರ ಹಾದಿಯನ್ನ ಬಿಟ್ಟು ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾಗಳನ್ನ ಕೊಡಬೇಕು, ಒಳ್ಳೆಯ ಅಭಿರುಚಿ ಇರತಕ್ಕಂತ ಕನ್ನಡ ನಾಡಿನ ಜನತೆಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನ ಕೊಡಬೇಕು ಅಂತೇಳಿ ಒಂದು ಒಳ್ಳೆಯ ರಂಗವನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಲಿ. ಈ ಸಿನಿಮಾವು ಸಹ ಏನಿವತ್ತು ನಾವು ಟೀಸರ್ ನೋಡಿದ್ದೀರಿ, ತುಂಬಾ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ 100 ದಿನಕ್ಕೂ ಹೆಚ್ಚು ಪ್ರದರ್ಶನವನ್ನ ಕಂಡು ಯಶಸ್ವಿ ಆಗಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೀನಿ. ವಿಶೇಷವಾಗಿ ನನ್ನ ಜಯರಾಮ್ ಅವರು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಂತ ಮಾತ್ರ ನನಗೆ ಗೊತ್ತಿತ್ತು, ಆದ್ರೆ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿಲ್ಲ. ಇವತ್ತೇ ಗೊತ್ತಾಗಿದ್ದು. ನನಗೆ ಬಹಳ ಹಳೆಯ ಪರಿಚಯ, ಹಳೆಯ ಸ್ನೇಹಿತರು. ಅವರು ಇನ್ನೊಬ್ರು, ಅವರ ಕುಟುಂಬದಲ್ಲಿ ಇನ್ನೊಬ್ರು, ಅವ್ರ ಮಾವು ಅವರು, ನಮ್ಮ ಫ್ಯಾಮಿಲಿ ಬಹಳ ಬೇಕಾಗಿರ್ತಕ್ಕಂಥವ್ರು ಅಜ್ಜಣ್ಣವ್ರು ಅಂತೇಳಿ ACP ಆಗಿ ಕೆಲಸ ಮಾಡಿದ್ರು, ಪೊಲೀಸ್ ಇಲಾಖೆಯಲ್ಲಿ ಬಹಳ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರಿಂದ ಇವರು ನಮ್ಗೆ ಚಿರ ಪರಿಚಯ, ಹಾಗಾಗಿ ಬಹಳ ವರ್ಷದಿಂದ ಗೊತ್ತಿತ್ತು. ಇವತ್ತು ಇವರು ಈ ಸಿನಿಮಾಗೆ ನಿರ್ಮಾಪಕರಾಗಿ ಏನು ಹಣವನ್ನ ಇದಕ್ಕೆ ಹೂಡಿದ್ದಾರೆ, ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ಲಿ, ಮುಂದಿನ ದಿನಗಳಲ್ಲಿ ಹೆಚ್ಚು ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ಚಿತ್ರದಲ್ಲಿ ನಾನು ರಿಧಿಮಾ ಪಾತ್ರ ಮಾಡ್ತಿದ್ದೀನಿ. ರಿಧಿಮಾ ಪ್ರೀತಿಯಿಂದ ಕೂಡಿದ ಪಾತ್ರ. Her character has brought a lot of warmth and charm to this unusual and quirky story. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಬರೀ ಡಾರ್ಕ್ ಕಾಮಿಡಿ ಮತ್ತು ಡ್ರಾಮಾ ಮಾತ್ರ ಅಲ್ಲ, ಸ್ಲೀಪ್ಲೆಸ್ನೆಸ್
ಜೀವನದಲ್ಲಿ ಇರೋ ಒಂದು ತುಂಬಾ ಕಾಮನ್ ಆದ್ರೂ ಗಂಭೀರ ಪ್ರಾಬ್ಲಮ್. ಸೊ ನಿದ್ರೆಯ ಸುತ್ತ ಇರುವ ಕಥೆ ಇದು. ಇಟ್ಸ್ ಗಾಟ್ ಅ ಲಾಟ್ ಆಫ್ ಹ್ಯೂಮರ್, ಲಾಟ್ ಆಫ್ ಡ್ರಾಮಾ ಅಂಡ್ ಅ ಲಾಟ್ ಆಫ್ ಹಾರ್ಟ್ ಇನ್ ಇಟ್. ಈ ಚಿತ್ರವನ್ನು ತುಂಬಾ ಶ್ರದ್ಧೆಯಿಂದ, ತುಂಬಾ ಪ್ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ ಮತ್ತು ಡೈರೆಕ್ಟರ್ ಸುರಾಗ್ ಸಾಗರ್ ತಯಾರು ಮಾಡಿದ್ದಾರೆ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಸ್ ಟೀಮ್. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಟೀಸರ್ ಇಷ್ಟ ಆಗಿದೆ. ಆಲ್ಸೋ ಥ್ಯಾಂಕ್ಸ್ ಟು ಪ್ರವೀಣ್ ಶೆಟ್ಟಿ ಶೈನ್ ಶೆಟ್ಟಿ and Srivatsa, Shruti Hariharan, Sudarani ma'am, Anup, Srivatsa, and all the other actors in the team. ಎಲ್ಲರೂ ತಮ್ಮ ಪಾತ್ರಗಳಿಂದ ಈ ಕಥೆಗೆ ತುಂಬಾ ಜೀವ ತುಂಬಿದ್ದಾರೆ. And thank you all for coming here and supporting our team. Thank you. Thank you, ma'am. Thank you. ಯಾರು ಏನ್ ಮಾತಾಡ್ಬೇಕು ಅಂತ ನೀವು ಆಂಕರ್ ಮೇಡಮ್ ಫುಲ್ಲು ಈಗ ಆಗ್ತಾ ಇದೆ, ನಿಮ್ಗೆ ಹಿಂಗ್ ಅನ್ಸ್ತಾ ಇದೆ ಅದನ್ನ ಹೇಳ್ಬಿಡಿ ಅಂತ. ಥ್ಯಾಂಕ್ ಯು ಮೇಡಮ್. ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮೆಲ್ಲ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತಹ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು ನಕುಲ್ ಅಭಯಂಕರ್ ಅವರೇ ವೆಲ್ಕಮ್. ನನ್ನ ಸಹ ನಟರು ಪ್ರವೀರ್ ಅಂಡ್ ರಿಷಿಕಾ ನಾಯಕ್. ಉಗ್ರಂ ಸಿನಿಮಾ ನೋಡಿರ್ತೀರಾ? ಉಗ್ರಂ ಅಲ್ಲಿ ಬಾಲಂಗೆ ಏನೇ ಬೇಕು ಅಂತ ಹೇಳಿದ್ರೆ ಅಗಸ್ತ್ಯ ನಿಂತಿರ್ತಾನೆ. ನಿಮ್ಗೆ ಏನ್ ಬೇಕು ಹೇಳೋ ಅದನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಇವತ್ತು ಈ ವೇದಿಕೆ ಮೇಲಿರುವಂತ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಸಿನಿಮಾ ಮಾಡ್ಬೇಕು ಅಂತ ಒಬ್ಬ ನಿರ್ದೇಶಕ ಆಗಿರ್ಬೋದು, ಹೊಸ ಸಿನಿಮಾ ಮಾಡಕ್ಕೆ ಬರುವಂತ ಒಬ್ಬ ನಿರ್ಮಾಪಕ ಆಗಿರ್ಬೋದು, ಒಬ್ಬ ನಟ ಆಗಿರ್ಬೋದು, ಅವ್ನಿಗೆ ಏನ್ ಬೇಕು, ಏನೋ ಸಾಧನೆ ಮಾಡಕ್ ಬಂದಾಗ ಒಬ್ಬ ಅಗಸ್ತ್ಯನ ತರ ನಿಂತು ನಮ್ಗೆ ಇವತ್ತು ಸಾಥ್ ನೀಡಿದಂತಹ ರೋಡಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿಯೊಬ್ಬ ಕಲಾವಿದನಿಗೆ ಒಬ್ಬ ಅಣ್ಣನ ತರ, ಒಬ್ಬ ಅಗಸ್ತ್ಯನ ತರ ಇವತ್ತು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಬೆನ್ ತಟ್ಟಿ ನಾವು ಮಾಡ್ತಾ ಇರುವಂತಹ ಒಂದು ಪುಟ್ಟ ಪ್ರಯತ್ನಕ್ಕೆ ನಮ್ ಸಾಥ್ ನೀಡಿದ್ದೀರಾ. ಥ್ಯಾಂಕ್ ಯು. ಅದ್ರ ಜೊತೆಗೆ ನಮ್ಗೆ ಇವಾಗ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ನಾವು ಕುಂಬಳಕಾಯಿ ಆದಾಗ ಶೈನ್ ಶೆಟ್ಟಿ ಅವರು ಕುಣಿದಿದ್ದು ನೋಡಿದ್ರೆ ಸಿಕ್ಕಾಪಡೆ ಖುಷಿ ಆಗ್ಬಿಡುತ್ತೆ ಅಂತ. ಒಂದು ಸಿನಿಮಾದ ಕುಂಬಳಕಾಯಿ ಅಂತ ಹೇಳಿದ್ರೆ ಒಬ್ಬ ಹೊಸ ನಿರ್ದೇಶಕನಿಗೆ, ಒಬ್ಬ ಹೊಸ ನಟನಿಗೆ ಗೊತ್ತು, ಎಲ್ಲ ಸಿನಿಮಾ ಕುಂಬಳಕಾಯಿ ತನಕ ಬರಲ್ಲ ಅಂತ. ಸೊ ಸಿನಿಮಾ ಕುಂಬಳಕಾಯಿ ತನಕ ಬಂದಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನ ಒಂದು ಎಫರ್ಟ್ ಏನಿದೆ ಅದು ಸಂಪೂರ್ಣ ಆಗಿದೆ ಅಂತ. ಪ್ರತಿಯೊಬ್ಬ ನಟ ಅವನು ಏನು ಒಂದು ಸೇವೆ, ಕಲಾ ಸೇವೆಯನ್ನು ನೀಡಕ್ ಬಂದಿದ್ದಾನೆ ಅದು ಸಂಪೂರ್ಣ ಆಗಿದೆ ಅಂತ. ಸೊ ನಮ್ಮ ಸಿನಿಮಾ ಕುಂಬಳಕಾಯಿ ತನಕ ಬಂದಿದೆ ಅಂತ ಹೇಳಿದ್ರೆ, ಸೊ ಆ ಕುಂಬಳಕಾಯಿ ತನಕ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಸಾಥ್ ನೀಡಿ ಈ ಸಿನಿಮಾ ಅದ್ಭುತವಾಗಿ ಬರಬೇಕು ಅಂತ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಟ್ಟು ತುಂಬಾ ದುಡ್ಡು ಖರ್ಚು ಮಾಡಿದಂತ ನಿರ್ಮಾಪಕರು. ಸೊ ಆ ಕುಂಬಳಕಾಯಿ ಕಾರಣ ಇವರು. ಸೊ ಅವರು ಸಂಭ್ರಮದ ದಿವಸ ನಾವು ಕುಣಿಯೋದಿಲ್ಲ ಹಿಂಗೆ. ಸೊ ಥ್ಯಾಂಕ್ ಯು ಸರ್. ಒಂದು ಸಿನಿಮಾಗೆ ಒಬ್ಬ ನಿರ್ಮಾಪಕನ ಅವ್ರನ್ನ ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅಂಡ್ ಅದಕ್ಕೆ ಬೇಕಾಗಿರುವಂತ ಆ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ತುಂಬಾ ಶ್ರದ್ಧೆಯಿಂದ, ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಚೆನ್ನಾಗಿ ಮಾಡಿದೀರಾ. ಅಂಡ್ ಡೆಫಿನೆಟ್ಲಿ ಸುರಾಗ್ ಬಗ್ಗೆ ಹೇಳಲೇಬೇಕು. ಒಬ್ಬ ನಿರ್ಮಾಪಕ ಒಂದ್ ಸಿನಿಮಾ ಮಾಡೋದಕ್ಕೆ, ಅವ್ರು ಹೇಳಿದಂತ ಕಥೆನ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಏನ್ ಅವ್ರ ಕಡೆಯಿಂದ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅಂಡ್ ತುಂಬಾ ಅಚ್ಚುಕಟ್ಟಾಗಿ ಅವ್ರಿಗೆ ಸಿಕ್ಕಿರುವಂತ ರಿಸೋರ್ಸ್ ಗಳನ್ನ ಒಂದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅಂತ ಹೇಳ್ತಾರಲ್ಲ, ಆ ರೀತಿ ಯುಟಿಲೈಸ್ ಮಾಡ್ಕೊಂಡು ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಇವತ್ತು ಹೊರಗಡೆ ತಗೊಂಡು ಬಂದಿದ್ದಾರೆ. ಸೊ ಗ್ರೇಟ್ ಜಾಬ್ ಸುರಾಗ್. ಅಂಡ್ ಅದರ ಜೊತೆಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನ್ ಮುಖ್ಯವಾದ ಕಾರಣ, ಫಸ್ಟ್ ಈ ಸಿನಿಮಾ ಬಗ್ಗೆ ನನ್ಗೆ ಹೇಳೋದಕ್ಕೆ ಬಂದಿದ್ದು ಪ್ರವೀಣ್ ಶೆಟ್ಟಿ ಅವರು ಮತ್ತೆ ಶಿವಾನಂದ್ ಶೆಟ್ಟಿ ಅವರು. ಸೊ ಸಿನಿಮಾ ಅನ್ನೋದನ್ನ ಬಿಟ್ಟು ಹೊರತುಪಡಿಸಿ ಉಡುಪಿ ಮಂಗಳೂರು ಭಾಗದಲ್ಲಿ ಅಂದ್ರೆ ಎಲ್ಲರಿಗೂ, ಯಾರೆಲ್ಲ ಬೇರೆ ಬೇರೆ ಕ್ಷೇತ್ರದಿಂದ ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನಿಲ್ತಾರೆ. ಬಟ್ ನಾನು ಎಸ್ಪೆಷಲಿ ನಾನು ಒಂದು ಪುಟ್ಟದಾದ ಒಂದು ಹೋಟೆಲ್ ಗಿಟ್ಲು ಮಾಡ್ಕೊಂಡಿರೋದ್ರಿಂದ ಹೋಟೆಲ್ ಹುಡುಗರು ಪರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತಿಗೂ ನಮ್ಮ ಊರಿಂದ, ಉಡುಪಿ ಕುಂದಾಪುರದ ಕಡೆಯಿಂದ ಬರುವಂತ ಹುಡುಗರಿಗೆ ಅದ್ ಏನೇ ಆದ್ರೂ ನಮ್ಮ ಅಣ್ಣ ಇದ್ದಾರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅದ್ ಎರಡು ಹೆಸರು ಬರುತ್ತೆ, ಒಂದು ಪ್ರವೀಣ್ ಶೆಟ್ರು, ಒಂದು ಶಿವಾನಂದ್ ಶೆಟ್ಟಿ. ಸೊ
ನಮ್ಮ ಭಾಗದ ಅಥವಾ ಇಲ್ಲಿನ ಭಾಗದ ಅಥವಾ ಕನ್ನಡದ ಪರವಾಗಿ ಇರುವಂತಹ ಕನ್ನಡದ ಮಕ್ಕಳಿಗೋಸ್ಕರ ನಿಲ್ತಾ ಇರುವಂತಹ ಎರಡು ಅಣ್ಣಂದ್ರು ಬಂದು ಈ ತರದೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಸುರಾಗ್ ಮತ್ತೆ ಜಯರಾಮ್ ಅವರು ಸೇರ್ಕೊಂಡು ಅಂತ ಹೇಳಿದಾಗ ಅದಕ್ಕೆ ಸಾಥ್ ನೀಡಬೇಕು ಅಂತ ಸಂಪೂರ್ಣವಾಗಿ ಮನಸ್ಸಲ್ಲಿ ಅನ್ಸಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಸೊ ಈ ಒಂದು ವೇದಿಕೆ, ಈ ಒಂದು ಅವಕಾಶ ನನಗೆ ನೀಡಿದ್ದಕ್ಕೆ. ಸೊ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಇದು ಟೀಸರ್ ಅಷ್ಟೇ. ಆದ್ರೆ ಒಂದು ಮಾತ್ರ ಹೇಳಬಲ್ಲೆ, ಪ್ರತಿಯೊಬ್ಬನ ಕಥೆಯಲ್ಲಿ ಯಾರಾದ್ರೂ ಅಂದ್ರೆ ನಮ್ಮ ಇಡೀ ಜೀವನದಲ್ಲಿ ಯಾರ್ದಾದ್ರೂ ಒಬ್ಬನ ಕಥೆಯಲ್ಲಾದ್ರೂ ನಾವು ವಿಲನ್ ಆಗೇ ಆಗಿರ್ತೀವಿ. ಅಂಡ್ ಈ ಸಿನಿಮಾದಲ್ಲಿ ಪ್ರವೀರ್ ಕಥೆಯಲ್ಲಿ ನಾವು ವಿಲನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಚಿತ್ರಣ ಮಾಡ್ತೀವಿ, ಚಿತ್ರರಂಗಕ್ಕೆ ಇನ್ನು ಸಾಕಾದ್ರಿ. ಅದಕ್ಕಿಂತ ಮುಂಚೆ ವೇದಿಕೆ ಮೇಲೆ ನಮ್ಮ ಶ್ರೀವತ್ಸ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಎಸ್ ಸರ್, ಮುಚ್ಚಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿಗೆ ಬಂದಿರುವಂತೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅತಿಥಿಗಳಿಗೂ ನಮಸ್ಕಾರ. ನೀವು ಈಗಾಗಲೇ ಟೀಸರ್ ನೋಡಿರ್ತೀರಾ. ಒಂದು ತುಂಬಾ ಕುತೂಹಲ ಹುಟ್ಟಿಸುವಂತಹ ಟೀಸರ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಸುರಾಗ್ ಅವರು. ಹಾಗೂ ಆಕ್ಟಿಂಗ್ ಬಗ್ಗೆ ಆಗ್ಲಿ, ಶೈನ್ ಅವ್ರ ಬಗ್ಗೆ ಆಗ್ಲಿ, ಅಥವಾ ಪ್ರವೀರ್ ಅವರ ಅಥವಾ ರಿಷಿಕಾ ಅವ್ರ ಬಗ್ಗೆ ಹೇಳ್ಬೇಕಂತಾನೆ ಇಲ್ಲ. ಅವ್ರು ತುಂಬಾ ಚೆನ್ನಾಗಿ ಅವ್ರ ಪಾತ್ರವನ್ನ ನಿಭಾಯಿಸಿದ್ದಾರೆ. ಈಗಾಗಲೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಶುರು ಆಗಿದೆ. ಹಾಗೊಂದು 3-4 ಹಾಡುಗಳಿರುತ್ತೆ ಈ ಚಿತ್ರದಲ್ಲಿ. ನಂದು ಸುರಾಗ್ ಪ್ರತಿ ಆಲ್ಮೋಸ್ಟ್ ವಾರದಲ್ಲಿ 3-4 ಸಲ ಭೇಟಿಯಾಗಿ ಮೂವಿ ಹೇಗಿದೆ ಅಂದ್ರೆ ಇಟ್ಸ್ ಅ ಬಿಗ್ ಪ್ಲೇ ಗ್ರೌಂಡ್ ಫಾರ್ ಮ್ಯೂಸಿಕ್ ಕಾಂಪೋಸರ್. ಆ ಕಥೆ ಹೇಗಿದೆ ಅಂದ್ರೆ ನಾವು ಮ್ಯೂಸಿಕ್ ಯಾವ ತರ ಮಾಡ್ತೀವಿ ಆ ತರ ಚಿತ್ರವನ್ನ ನಾವು ನಿಮ್ ಮುಂದೆ ಇಡ್ಬೋದು. ಪರ್ಸ್ಪೆಕ್ಟಿವ್ ಅಂತ ಏನ್ ಹೇಳ್ತೀವಿ, ಒಂಥರ ಮಾಡಿದ್ರೆ ಒಂದ್ ಆಂಗಲ್ ಅಲ್ಲಿ ಈ ತರ ಚಿತ್ರ ಅಂತ ಅನ್ಸುತ್ತೆ. ಮ್ಯೂಸಿಕ್ ನ ಬದಲಾಯಿಸಿದ್ರೆ ಈ ತರನೇ ನೋಡ್ಬೋದು ಈ ಚಿತ್ರವನ್ನ ಅಂತ ಅನ್ಸುತ್ತೆ. ಸೊ ಮ್ಯೂಸಿಕ್ ಅನ್ನೋದು ಈ ಚಿತ್ರಕ್ಕೆ ತುಂಬಾ ತುಂಬಾ ಮುಖ್ಯವಾದ ಒಂದು ಪಿಲ್ಲರ್. ಸೊ ನಾವು ಅದೇ ಒದ್ದಾಟದಲ್ಲಿ ವಿಚ್ ಇಸ್ ದ ಬೆಸ್ಟ್ ವೇ ಟು ಪ್ರೆಸೆಂಟ್ ದಿಸ್ ಮೂವಿ ಅಂತ. ಅಂಡ್ ನಿಮ್ಮೆಲ್ರಿಗೂ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೂ ಇಲ್ಲಿ ಬಂದು ಈ ಸಹಕಾರವನ್ನು ನೀಡೋದಕ್ಕೆ ತುಂಬಾ ಧನ್ಯವಾದ. ಹಾಗೂ ಸರ್, such a big thank you for picking me for this film. ಹಾಗೂ ಪ್ರವೀಣ್ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಸಪೋರ್ಟ್. ಅತಿ ಶೀಘ್ರದಲ್ಲಿ ಮೂವಿ ಬಿಡುಗಡೆ ಆಗುತ್ತೆ. ಐ ಹೋಪ್ ಯು ಆಲ್ ವಾಚ್ ದಿಸ್ ಫಿಲ್ಮ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನನಗೆ ಸುರಾಗ್ ಅವರು ಫಸ್ಟ್ ಒಂದು ಕಾಫಿ ಶಾಪ್ ಅಲ್ಲಿ ಕತೆ ಹೇಳಿದ್ದು, ಅವರೇ ನಿದ್ರೆ ಮಾಡಿ ತುಂಬಾ ದಿನ ಇತ್ತು ನೋಡಿ, ಹಂಗಿದ್ರು. ಎಷ್ಟು ಪ್ಯಾಷನ್ ಕತೆ ಹೇಳಿದ್ರು ಅಂದ್ರೆ ಎಕ್ಸಾಂಪಲ್ ಹಿಂದೆ ನೋಡಿದ್ದು ಒಂದೊಂದು ಶಾರ್ಟ್ ಹಂಗೆ ಚೆನ್ನಾಗಿ ತೆಗಿದ್ದಾರೆ. ಆಮೇಲೆ ಪ್ರವೀಣ್ ಸರ್ ನಿಮ್ ನೋಡಿದ್ರೆ ಖುಷಿ ಆಯ್ತಾ ಇದ್ರು. ಥ್ಯಾಂಕ್ ಯು ಸರ್. ನನಗೋಸ್ಕರ ನಿಮ್ ನೋಡಿದ್ರೆ ತುಂಬಾ ಖುಷಿ. ಬರೀ ಕ್ಯಾರೆಕ್ಟರ್ ಅಲ್ಲದೆ ನಿಮ್ ಜೊತೆ ಎಲ್ಲ ಸೇರಿದ್ರು ಬಹಳ ಖುಷಿ ಆಯ್ತು ನನಗೆ. ಅದು ಆಕ್ಟರ್ ಕ್ಯಾರೆಕ್ಟರ್ ಆದ್ರೆ ನನ್ನ ಪರ್ಸನಲ್ ಆಗಿ ಬೆಳವಣಿಗೆ ನಿಮ್ಮೆಲ್ಲ ಸಿಕ್ಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಪ್ರವೀಣ್ ಅವರು ನಿಜವಾಗ್ಲೂ ನನಗೆ ಬ್ರೋ ಅದೇ ತರ ನಾವಿದ್ದು ಆನ್ ಸೆಟ್. ನಾನ್ ಮನೆ ಶೂಟಿಂಗ್ ಮುಗಿಸ್ಕೊಂಡು ಮಲ್ಕೋಬೇಕಾದ್ರು ಅಷ್ಟೇ, ಧ್ರುವಣ್ಣವ್ರು ಮಲ್ಕೊಂಡ ಏನೋ ಅಂತ ಇತ್ತು. ಥ್ಯಾಂಕ್ ಯು. ನಮ್ಮ ಜಯರಾಮ್ ಸರ್ ಇದು ದೇವ್ ಸಮುದ್ರ ಯಾವತ್ತು ತುಂಬತಾನೇ ಇರ್ಬೇಕು, ಖಾಲಿ ಅಂತ ಹೇಳಲ್ಲ ಸರ್ ನಿಮ್ದು. ಇವತ್ತು ರಾತ್ರಿ ಒಳ್ಳೆ ನಿದ್ದೆ ಬರುತ್ತಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಹಾಗೂ ಇಲ್ಲಿ ಸೇರಿರುವ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಂದು ಸುರಾಗ್ದು ಒಂದು 2 ವರ್ಷದ ಜರ್ನಿ ಇದೆ. ನಮ್ಮ ಸ್ಟೋರಿನ ಹಿಡ್ಕೊಂಡು ಹಲವಾರು ಪ್ರೊಡ್ಯೂಸರ್ಗೆ ನಾವು ಪಿಚ್ ಮಾಡಿದ್ವಿ ಸ್ಟೋರಿನ. ಆದ್ರೆ ಜೈರಾಮ್ ಸರ್ ರಿಸೀವ್ ಮಾಡಿರೋದಷ್ಟು ಯಾರು ರಿಸೀವ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಆಮೇಲೆ ನಮ್ಮ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ಬೇಕಂದ್ರೆ Ajay Kulkarni is not here today. He's in Prague shooting for a film. Beautiful visuals. ಎಲ್ಲರೂ ಒಪ್ಕೊಂತೀರಲ್ಲ? ಹೇಗನ್ನಿಸ್ತು visuals? Thank you. And music, Nakul Abhyankar has done an amazing job. Beautiful music for the teaser and expecting more from you. And ನಮ್ಮ ಟೀಮ್ ಎಲ್ಲ ಉಲ್ಲಾಸ್ ಹೈದರ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ನಮ್ಗೆ ಸೆಟ್ ಹಾಕೊಟ್ಟಿದ್ದಾರೆ. ಹಾಗೆ ನಮ್ಮ ಯಾರು ಹೆಸರು ಎತ್ತಿಲ್ಲ ಅಂದ್ರೆ ಅನ್ಯತಾ ಭಾವಿಸ್ಬೇಡಿ. ಹಾಗೆ ರಿಷಿಕಾ ನಾಯಕ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹರ್. ನನಗೆ ಅವರಿಂದ ತುಂಬಾ ಕಲಿಯೋಕೆ ಸಿಕ್ಕಿದೆ. ಹಾಗೆ ಶೈನ್ ಶೆಟ್ಟಿ, ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಬ್ರದರ್.
ಅಂಡ್ 22ನೇ ತಾರೀಕು ಮರ್ಯಾದೆ ಪ್ರಶ್ನೆ ರಿಲೀಸ್ ಆಗ್ತಿದೆ, ಎಲ್ಲರೂ ಹೋಗ್ಬಿಟ್ಟು ಥಿಯೇಟರ್ ನೋಡಿ. ಆಮೇಲೆ ನಮ್ಮ ಹರೀಶ್ ಪಿ ಆರ್ ಅವರು, ಥ್ಯಾಂಕ್ ಯು ಸರ್, ನಿಮ್ ಸಪೋರ್ಟ್, ನಮ್ಗೆ ನಿಮ್ ಪ್ರೀತಿ ನಮ್ ತಂದದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿರುವ ಶಿವಾನಂದ್ ಶೆಟ್ಟಿ ಸರ್ ಆಗಿರ್ಬೋದು, ಸ್ಟೋರಿ ರೀತಿಯಿಂದನೂ ನಮ್ಗೆ ತುಂಬಾ ಸಲಹೆಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಾನು ರಂಗನಾಥ್ ಸರ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನನಗೆ ಅವರಿಂದ ತುಂಬಾ ಕಲ್ತಿದ್ದೀನಿ. ತಾಳ್ಮೆ ಆಗಿರ್ಬೋದು, ಹಾಗೆ ಎಷ್ಟು ಡೆಡಿಕೇಟೆಡ್ ಆಗಿ ನಾವೊಂದು ಕತೆ ಸಿಕ್ಕಾಗ ನಾವು ಎಷ್ಟು ಅದಕ್ಕೆ ಒಂದು ಕ್ಯಾರೆಕ್ಟರ್ ತುಂಬೋದಂತ ನಾನು ಅವರಿಂದ ಕಲ್ತಿದ್ದೀನಿ. ಹಾಗೆ ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೀಸರ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಎಲ್ಲ ಕಡೆ ಶೇರ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಹಾಕಿ. ನಿಮ್ ಪ್ರೀತಿ ನಮ್ಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ನಾವು ಆಸ್ ಅ ಬಿಸ್ನೆಸ್ ಮನ್ ಆಗಿ ನನ್ನ ಕನ್ಸಲ್ಟಿಂಗ್ ಲೈನ್ ಅಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದವರು. ಆಲ್ಮೋಸ್ಟ್ ನಿಯರ್ಲಿ 25 ಇಯರ್ಸ್ ನಾವು ಕನ್ಸಲ್ಟಿಂಗ್ ಬಿಸ್ನೆಸ್ ಮಾಡ್ಕೊಂಡಿದ್ದವನು. ಆಕಸ್ಮಿಕವಾಗಿ ಪ್ರವೀಣ್ ಶೆಟ್ಟರ್ ಜೊತೆ ಇದ್ದಾಗ ಅಥವಾ ನಮ್ಮ ಲಕ್ಷ್ಮೀಕಾಂತ್ ಅಂಕಲ್ ಜೊತೆ ಇದ್ದಾಗೆಲ್ಲ ಟೈಮ್ ಸ್ಪೆಂಡ್ ಮಾಡೋ ಟೈಮ್ ನಲ್ಲಿ ಸುರಾಗ್ ಬಂದು ಕತೆ ಹೇಳಿದ್ರು. ಅದು ಕೋಇನ್ಸಿಡೆಂಟ್ಲಿ ನಾನು ಅವತ್ತು ಅಲ್ಲಿದ್ದೆ. ಐ ವಾಸ್ ನಾಟ್ ಸಪೋಸ್ ಟು ಬಿ ದೇರ್ ಆಕ್ಚುಲಿ ಅವತ್ತು. ಬಟ್ ಬೈ ಕೋಇನ್ಸಿಡೆಂಟ್ಲಿ ನಾನು ಅಲ್ಲಿದ್ದಾಗ ಕತೆ ಕೇಳಿ ನನಗೆ ಇಷ್ಟ ಆಗಿದ್ದಕ್ಕೋಸ್ಕರ ನಾನು ಈ ಕತೆ ಒಪ್ಕೊಂಡು ಮಾಡೋದಕ್ಕೆ ಮುಂದುವರೆದಿರೋದು. ಡೆಫಿನೆಟ್ಲಿ ಅದರ್ವೈಸ್ ಈಗ ಇಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಇಲ್ಲ, ಬಟ್ ಐ ಥಿಂಕ್ ಅದು ನನ್ನ ಸೌಭಾಗ್ಯ ಅಂತಾನು ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಕತೆ ಆಗ್ಲಿ ಅಥವಾ ಈ ಎಂಟೈರ್ ಔಟ್ಕಮ್ ಇಸ್ ಕಮ್ ಔಟ್ ರಿಯಲಿ ನೈಸ್. ಇದು ಓವರ್ ಆಲ್ ಸ್ಟೋರಿ ಲೈನ್ ನಾವು ಫಸ್ಟ್ ಕಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿರೋದ್ರಿಂದ ನನಗೆ ಗೊತ್ತಿದ್ದು ಬಹಳ ಚೆನ್ನಾಗಿ ಬಂದಿದೆ. ಈಗ ನೀವು ನೋಡಿರೋದು ಏನು ಅಲ್ಲ, ಆಕ್ಚುಲಿ ಬಹಳ ಚಿಕ್ಕ ಪೋರ್ಷನ್. ಶೈನ್ ಶೆಟ್ಟಿ ಅವರ ರೋಲ್ ಅಮೇಸಿಂಗ್ ಆಗಿದೆ. ಅದರಲ್ಲಿ ಅವರ ವಾಯ್ಸ್ ಆಗ್ಲಿ ಅಥವಾ ಅವರ ಪರ್ಫಾರ್ಮೆನ್ಸ್ ನಾವು ನೋಡಿದೀವಿ. ಇದರಲ್ಲಿ ಈ ಟೀಸರ್ ಅಲ್ಲಿ ಅವ್ರದ್ದು ಅಷ್ಟೊಂದು ಜಾಸ್ತಿ ತೋರಿಸಿಲ್ಲ. ಅವರ ಪೋರ್ಷನ್ ಅನ್ನ ನಾವು ಮೇನ್ ಟ್ರೈಲರ್ ಗೆ ಮತ್ತೆ ನೆಕ್ಸ್ಟ್ ಟೀಸರ್ ಗೆ ಪ್ರಿಸರ್ವ್ ಮಾಡಿ ಇಟ್ಟಿದೀವಿ. ಸೊ ದಟ್ ಯು ಗೈಸ್ ವಿಲ್ ಬಿ ಎಕ್ಸೈಟೆಡ್ ಟು ಸಿ ದಟ್. ರಿಷಿಕಾ ಆಸ್ ಯೂಶುವಲ್ ಹಸ್ ಡನ್ ಅಮೇಸಿಂಗ್ ಜಾಬ್. ಬಟ್ ಈ ಟೀಸರ್ ಅಲ್ಲಿ ಸಾಕಷ್ಟು ನೀವು ನೋಡಕ್ಕಾಗಿಲ್ಲ. ಪ್ರವೀರ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಆಕ್ಚುಲಿ ಆಸ್ ಎ ಗುಡ್ ಫ್ರೆಂಡ್ ಹಿ ಹಸ್ ಪುಟ್ ಹಿಸ್ ಲೈಫ್ ಬಿಹೈಂಡ್ ದಿಸ್ ಪ್ರಾಜೆಕ್ಟ್. ಪ್ರವೀರ್ ಕಂಪ್ಲೀಟ್ ಡೆಡಿಕೇಶನ್. ಯಾವ ಹೀರೋ ಎಷ್ಟು ಮಟ್ಟಿಗೆ ಯಾವ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ನನ್ನ ಈ ಪ್ರಾಜೆಕ್ಟ್ ಅಲ್ಲಂತೂ ಎಂಟೈರ್ ಟೀಮ್ ಸ್ಟಾರ್ಟಿಂಗ್ ಫ್ರಮ್ ಡೈರೆಕ್ಟರ್ ಆಸ್ ಯೂಶುವಲ್ ಆಗಿ ಎಲ್ಲ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ, ಅದು ಬಹಳ ಸಹಜ. ಬಟ್ ಅದ್ರ ಜೊತೆ ಎಂಟೈರ್ ಟೀಮ್ ಪ್ರತಿ ವರ್ಕ್ ಅಲ್ಲೂ ರಿಹರ್ಸಲ್ ಮಾಡೋದ್ರಿಂದ ಹಿಡಿದು ಅಥವಾ ಏನೇ ಅದರದ್ದು ಡಿಸ್ಕಷನ್ ಮಾಡ್ಬೇಕು ಅಂತಂದ್ರು ಎಡಿಟ್ ರೂಮ್ ಅಲ್ಲಿ ಕುತ್ಕೊಂಡು ಅದರದ್ದು ಕರೆಕ್ಷನ್ಸ್ ಮಾಡೋದಾಗ್ಲಿ ಪ್ರತಿ ಆಸ್ಪೆಕ್ಟ್ ಬಹಳ ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಸೊ ಅವ್ರ ಇನ್ವಾಲ್ವ್ಮೆಂಟ್ ಗೆ ಒಳ್ಳೆ ಜಸ್ಟಿಸ್ ಆಗಿ ಪ್ರಾಡಕ್ಟ್ ಫೈನಲಿ ಬರುತ್ತೆ ಅನ್ನೋ ನನ್ನ ಹೋಪು. ಅವ್ರ ಎಂಟೈರ್ ಎಫರ್ಟ್ ನ ನಕುಲ್ ಅಭ್ಯಂಕರ್ ವಿತ್ ಮ್ಯೂಸಿಕ್ ಈಸ್ ಎಲಿವೇಟೆಡ್ ಟು ನೆಕ್ಸ್ಟ್ ಲೆವೆಲ್ ಅಗೇನ್. ಅದು ಬಹಳ ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಸಿಕ್. ಅದರಲ್ಲಿ ಪ್ರತಿ ಎಷ್ಟು ಚಿಕ್ಕ ಜಾಗ ಸಿಕ್ಕರು ಇಲ್ಲಿ ನಾನು ಏನ್ ಮಾಡ್ಬೋದು ಅಂತ ಹುಡುಕಿ ಅಲ್ಲೊಂದು ರಾಕ್ ಸಾಂಗ್ ಹಾಕ್ಬೇಕು, ಇಲ್ಲೇನೋ BGM ಅಲ್ಲಿ ನಾನೇನೋ ಸ್ಪೆಷಲ್ ಆಗಿ ತೋರಿಸ್ಬೇಕು ಅಂತ ಅವರ ವಾಲಂಟ್ರಿ ಆಗಿ ಅವರೇ ಅದನ್ನ ಸಾಕಷ್ಟು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದಟ್ ನಮ್ಮ ಎಂಟೈರ್ ಟೀಮ್ ಶ್ರೀವತ್ಸ ಅದು ಅವ್ರ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆನೆ ಒಂದ್ ಸಣ್ಣ ನಗು ಎಲ್ಲರ ಮುಖದಲ್ಲಿ ಬಂದ್ಬಿಡುತ್ತೆ. ಆತರ ಅವ್ರ ಪರ್ಫಾರ್ಮೆನ್ಸ್ ಇದೆ. ಅನೂಪ್ ಇವರಾಗ್ಲಿ ಪ್ರತಿಯೊಬ್ರು ಚಿಕ್ಕ ಹುಡುಗರಿಂದ ಹಿಡಿದು ಎಲ್ಲೊಂದು ಮಾಡಿದ್ದಾರೆ. ಮೋರ್ ಓವರ್ ಈಗ ಈ ಮೂವಿ ಮಾಡ್ಬೇಕು ಅನ್ನೋದು ಇಟ್ ವಾಸ್ ಇನ್ಫ್ಯಾಕ್ಟ್ ಸಾಕಷ್ಟು ಜನ ನನಗೆ ಚೆನ್ನಾಗಿದೆಯಲ್ಲೋ ಯಾಕೆ ಏನ್ ಮಾಡ್ತಾ ಇದೆಯಾ ಮೂವಿ ಅನ್ನೋ ತರ ಬೈದಿರೋರು ಬಹಳ ಜನ ಇದ್ದಾರೆ ನನಗೆ. ಸೊ ಇಟ್ ಹ್ಯಾಸ್ ಎ ಪಾಯಿಂಟ್ ಟು ಪ್ರೂವ್. ಸೊ ನಮ್ಗೆಲ್ಲರಿಗೂ ಆಸ್ ಅ ಟೀಮ್ ಒಳ್ಳೆ ಒಂದು ಸಿನಿಮಾನ ಹೊರಗಿಟ್ಟು ಅದು ಸಕ್ಸಸ್ ಆದಾಗ ಹಂಗ ಅಂದ್ಕೊಂಡ್ರೆ ಇಲ್ಲ ಪರವಾಗಿಲ್ಲ ಇವ್ರೇನೋ ಡೆಡಿಕೇಶನ್ ಹಾಕಿ ಏನೋ ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಟೈಮ್ ವೇಸ್ಟ್ ಮಾಡಿಲ್ಲ ಅನ್ನೋ ಔಟ್ಕಮ್ ಬಂದ್ರೆ ಅವತ್ತು ನಮ್ಗೆ ನೆಮ್ಮದಿ ಸಿಗುತ್ತೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದಕ್ಕೆ. ಅಂಡ್ ಅಪಾರ್ಟ್ ಫ್ರಮ್ ಆಲ್ ದಟ್ ಇಷ್ಟೆಲ್ಲ ನಾವೇನೇ ಎಫರ್ಟ್ ಹಾಕಿ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಮೈ ಫ್ಯಾಮಿಲಿ ಸಪೋರ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನನ್ನ ವೈಫ್ ಪಲ್ಲವಿ ಆಗ್ಲಿ ನನ್ನ ಮಗ ಆಗ್ಲಿ ಎಲ್ಲ ಜೊತೆಗೆ ನಿಂತು ಪ್ರತಿ ಹೆಜ್ಜೆಲ್ಲೂ ನಮ್ಮ ಎಂಟೈರ್ ಅಪ್ಸ್ ಅಂಡ್ ಡೌನ್ ಶೆಡ್ಯೂಲ್ ನ ಅವ್ರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ಆಗಿದ್ದ ನನ್ನ ಬಿಸ್ನೆಸ್ ಪಾರ್ಟ್ನರ್ ನಾರಾಯಣ ಸ್ವಾಮಿ ಅವರಾಯ್ತು, ನನ್ನ ಸಿನಿಮಾಕ್ಕೆ ಮೂಲವಾಗಿ ಫಸ್ಟ್ ಸಿನಿಮಾಗೆ ಅಂತ ಇಂಟ್ರೊಡ್ಯೂಸ್ ಮಾಡಿದ ನಮ್ಮ ತೆಲುಗು ಡೈರೆಕ್ಟರ್ ರಾಜು ಗೋನಗಾನಿ ಅವರು ಕಿಕ್ ಸಿನಿಮಾ ಸ್ಕ್ರೀನ್ ಪ್ಲೇ ಡೈರೆಕ್ಟರ್ ಪ್ಲಸ್ ನಮ್ದು 2 ಪ್ರಾಜೆಕ್ಟ್ ನ ಅವರು ಡೈರೆಕ್ಟ್ ಮಾಡಿದ್ದಾರೆ ವಿಚ್ ಇಸ್ ಗೋಯಿಂಗ್ ಟು ಗೆಟ್ ಅನೌನ್ಸ್ ಸೂನ್ ನಾವು. ಸೊ ಥ್ಯಾಂಕ್ ಯು ರಾಜು ಸರ್ ಫಾರ್ ಮೇಕಿಂಗ್ ಮಿ ಲರ್ನ್ ಅಂಡ್ ಲೈಕ್ ಮೂವಿ. ಆಕ್ಚುಲಿ ನಮ್ಗಿಲ್ಲ ಅಂದ್ರೆ ನಮ್ಗೆ ಮೂವಿ ಬಗ್ಗೆ ಐಡಿಯಾನೇ ಇರಲಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಜೊತೆಗೆ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆಗೆ ನಿಂತು ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಿರೋ ಲಕ್ಷ್ಮೀಕಾಂತ್ ಸರ್ ಆಗ್ಲಿ ಅಥವಾ ನಾರಾಯಣ ಸ್ವಾಮಿ ಅವರಾಗ್ಲಿ, ಜೊತೆಗೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ನಾಗರಾಜಣ್ಣ ಆಯ್ತು ಅಥವಾ ನಮ್ಮ ಹೋಟೆಲ್ ಬೆಟಾಲಿಯನ್ ಇರೋ ನಮ್ಮ ಟೀಮ್ ಆಯ್ತು, ನಮ್ಮ ಶಿವಾನಂದ್ ಶೆಟ್ಟರ್ ಅಂತೂ ಅವ್ರು ಫಸ್ಟ್ ವ್ಯಾಲಿಡೇಟ್ ಮಾಡಿದ್ರು. ಜಯರಾಮ್ ನೀನು ಇದು ಮಾಡು ಪ್ರಾಜೆಕ್ಟ್ ಡೆಫಿನೆಟ್ಲಿ ಇದು ಯಾವುದೇ ಕಾರಣಕ್ಕೂ ಬಿಡಬೇಡ, ನೀನು ಮಾಡೋ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಅವರು ಕಥೆಯಲ್ಲೇ ಸರ್ಟಿಫೈ ಮಾಡಿದವರು ಅವರು. ಥ್ಯಾಂಕ್ ಯು ಅಣ್ಣ ಫಾರ್ ಡೂಯಿಂಗ್ ಆಲ್ ದ ಸಪೋರ್ಟ್.
ಪ್ರತಿಯೊಬ್ರು ಇಲ್ಲಿ ನಮ್ಮ ಪ್ರವೀಣ್ ಶೆಟ್ಟರ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕಾಗುತ್ತೆ. ನಾವು ಏನೇ ಇಷ್ಟೆಲ್ಲ ಪ್ರಯತ್ನ ಪಟ್ಟರು, ನಾನು ಪ್ರೊಡ್ಯೂಸರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಪ್ರವೀರ್ ಹೀರೋ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಹೀರೋಯಿನ್ ಆಯ್ತು, ಶೈನ್ ಶೆಟ್ಟಿ ಅವರಾಯ್ತು, ಎಂಟೈರ್ ಟೀಮ್ಗೂ ಅವ್ರದೇ ಆದ ಒಂದು ರೋಲ್ ಇದೆ ಇದರಲ್ಲಿ. ಬಟ್ ಇದು ಯಾವುದು ರೋಲ್ ಇಲ್ದೇನೆ ಒಬ್ರು ಹಗಲು ರಾತ್ರಿ ನಮ್ಮ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಅದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ಅದು ಡೆಫಿನೆಟ್ಲಿ ನಮ್ಮ ಪ್ರವೀಣ್ ಅಣ್ಣ. ಥ್ಯಾಂಕ್ ಯು ಅಣ್ಣ ಫಾರ್ ಆಲ್ ಯುವರ್ ಸಪೋರ್ಟ್. ಅಂಡ್ ಪ್ರವೀಣ್ ಅಣ್ಣ ಇದಾರೆ ಅಂತಂದ್ರೆ ನಮ್ಮ ಎಂಟೈರ್ ರಕ್ಷಣಾ ವೇದಿಕೆ ಅವರಿಂದ ಬೆಟಾಲಿಯನ್ ತರ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಇಷ್ಟು ಜನ ಬರ್ತಾರೆ. ನಾವು ಇನ್ಫ್ಯಾಕ್ಟ್ ಡಿಸ್ಕಸ್ ಮಾಡ್ತಾ ಇದ್ವಿ, ಇಷ್ಟು ಜನ ಬಂದಾಗ ನಾವು ಇಲ್ಲಿ ಹೆಂಗ್ ಅಕಾಮಡೇಟ್ ಮಾಡೋಣ ಯೋಚನೆ ಮಾಡೋ ಲೆವೆಲ್ಗೆ ಅಷ್ಟು ಜನದ ಸಪೋರ್ಟ್ ಇದೆ. ಕನ್ನಡಕ್ಕೋಸ್ಕರ ಪ್ರತಿನಿತ್ಯ ಬೇರೆ ಬೇರೆ ರೀತಿನಲ್ಲಿ ಹೋರಾಡ್ತೀರಾ. ನಾವು ಇದನ್ನ ಇನ್ನೊಂದು ಆಂಗಲ್ ಅಲ್ಲಿ ಸಿನಿಮಾ ಮುಖಾಂತರ ನಾವು ಕನ್ನಡಕ್ಕೋಸ್ಕರ ಹೋರಾಡೋ ತರ ನಾವು ಸಿನಿಮಾ ಮಾಡ್ಕೊಡ್ತೀವಿ. ಕನ್ನಡನ ಸೆಲೆಬ್ರೇಟ್ ಮಾಡೋಣ ಸಿನಿಮಾ ಮುಖಾಂತರ. ನಿಮ್ಮ ಪ್ರಯತ್ನದಲ್ಲಿ ನಾವು ಸದಾ ನಿಮ್ ಜೊತೆಗೆ ಯಾವಾಗ್ಲೂ ಇರ್ತೀವಿ ಅಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ದಿಸ್ ಇಸ್ ಅವರ್ ಫಸ್ಟ್ ಫಿಲ್ಮ್ ಅಂಡ್ ವಿ ರಿಕ್ವೈರ್ ಅ ಲಾಟ್ ಆಫ್ ಯುವರ್ ಸಪೋರ್ಟ್. ಸೊ ಈ ಮೂವಿ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಆಕ್ಚುಲಿ ಪ್ರಾಗ್ ಅಲ್ಲಿ ಫಿಲ್ಮ್ ಸ್ಕೂಲ್ ಮಾಡ್ಕೊಂಡು ಅಲ್ಲೇ ಒಂದು ವರ್ಷ ವರ್ಕ್ ಮಾಡಿ ಈ ಕನ್ನಡದಲ್ಲಿ ಹೊಸ ತರದ ಸಿನಿಮಾಗಳು ಬರ್ತಾ ಇತ್ತು. ಗೋಧಿ ಬಣ್ಣ ಆಗ್ಲಿ, ಯೂಟರ್ನ್ ಆಗ್ಲಿ, ಇದೆಲ್ಲ ನಂಗೆ ತುಂಬಾ ಇನ್ಸ್ಪಿರೇಷನ್ ಕೊಡ್ತು. ನಮ್ಮೂರಿಗೆ ಹೋಗಿ ನಮ್ಮ ಭಾಷೆಯಲ್ಲಿ ಏನಾದ್ರು ಮಾಡೋಣ ಅನ್ನೋದು ನಂಗೆ ತಲೆಗೆ ಬಂದಿತ್ತು. ಸೊ ಐ ವಾಸ್ ಲುಕಿಂಗ್ ಟು ಕೊಲಾಬ್ರೇಟ್ ವಿತ್ ಅ ಲಾಟ್ ಆಫ್ ಪೀಪಲ್, ಬಟ್ ಎಷ್ಟೊಂದು ಜನಕ್ಕೆ ವೇವ್ ಲೆಂತ್ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಆ ಟೈಮ್ ಅಲ್ಲಿ ನಾನು ಪ್ರವೀರ್ನ ಮೀಟ್ ಮಾಡಿದೆ. ಸೊ ಪ್ರವೀರ್, ಇಟ್ಸ್ ಬೀನ್ ಲೈಕ್ ನಾವಿಬ್ರು ಒಂದು 1.5 ವರ್ಷ 2 ವರ್ಷ ಇವಾಗ ಒಂದು ಲಾಂಗ್ ಜರ್ನಿ ಅಂಡರ್ಟೇಕನ್, ಅಂಡ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂಸ್ ವೇವ್ ಲೆಂತ್ ಮ್ಯಾಚ್ಡ್. ನಾವಿಬ್ರು ಒಟ್ಟಿಗೆ ಸೇರಿದಾಗ ನಮ್ಮಿಬ್ರಿಗೂ ಒಂದೇ ತರದ ಸಿನಿಮಾ ಮಾಡ್ಬೇಕು ಅನ್ನೋ ವಿಷನ್ ಏನಿದೆ ಅದು ಅಲೈನ್ ಆಯ್ತು. ಸೊ ದಟ್ ವಾಸ್ ದ ಫಸ್ಟ್ ಪಾಯಿಂಟ್. ನಾನೇನ್ ಕತೆ ಮಾಡಿದ್ದೆ ಅದ್ ನಾನು ಪ್ರವೀರಿಗೆ ಹೇಳಿದಾಗ he was mind blown and he wanted to do this film. ಸೊ ಇದು ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಾದ್ಮೇಲೆ ಸುಮಾರು ಜನ ಮೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಮ್ಮ ಪ್ರವೀಣ್ ಶೆಟ್ರು ಬೆನ್ನೆಲ್ವಾಗಿ ನಿಂತ್ಕೊಂಡು ಕತೆ ನೋಡಪ್ಪ, ನಾನು ತುಂಬಾ ಕೇಳಿದೀನಿ, ಶಿವಾನಂದ್ ಶೆಟ್ರ್ ಹತ್ರ ಒಂದ್ಸಲಿ ಹೇಳು ಏನಂತಾರೆ ನೋಡೋಣ ಅಂತ. ಸೊ ಅವರು ಈಸ್ ಅ ಫ್ಯಾಂಟಾಸ್ಟಿಕ್ ಜಡ್ಜ್, ಅವರು ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಕತೆಗಳು ಅಂತ ಕೇಳಿದೆ. ಸೊ ಅವ್ರ ಹತ್ರ ಹೇಳಿದಾಗ ಅವ್ರು ಕಾನ್ಫಿಡೆನ್ಸ್ ಕೊಟ್ಟು ಅಂಡ್ ರೈಟ್ ಮ್ಯಾನ್ ಅಟ್ ದ ರೈಟ್ ಟೈಮ್ ಅನ್ನೋ ತರ ನಮ್ಮ ಪ್ರೊಡ್ಯೂಸರ್ ಅಲ್ಲಿದ್ರು. ಸೊ ಪ್ರೊಡ್ಯೂಸರ್ ಕತೆ ಇಷ್ಟ ಆಯ್ತು ಜಯರಾಮ್ ಸರ್ಗೆ. ಸೊ ಅಲ್ಲಿಂದ ಇಟ್ ವಾಸ್ ನೋ ಸ್ಟಾಪಿಂಗ್. ಫಸ್ಟ್ ನಲ್ಲಿ ಈ ಪ್ರಾಜೆಕ್ಟ್ ಮಾಡುವಾಗ ನನಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ ಎವ್ರಿ ಒನ್ ಇನ್ ದ ಟೀಮ್ ಹ್ಯಾಡ್ ಪಾಸಿಟಿವಿಟಿ. ಒಂದು ಒಳಗಡೆಯಿಂದ ಏನೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಆ ಪ್ರಾಜೆಕ್ಟ್ ಸಕ್ಸೆಸ್ ಆಗೋದಕ್ಕೆ ಎವ್ರಿ ಒನ್ ಹ್ಯಾಸ್ ಟು ಎಕ್ಸ್ಟ್ಯೂಟ್ ಪಾಸಿಟಿವಿಟಿ. ಅಂಡ್ ಫಸ್ಟ್ ಇಂದ ಪ್ರವೀಣ್ ಶೆಟ್ರ್ ಆಗ್ಲಿ, ಶಿವಾನಂದ್ ಶೆಟ್ರ್ ಆಗ್ಲಿ, ಜಯರಾಮ್ ಸರ್ ಆಗ್ಲಿ, ಅವ್ರು ಕೊಟ್ಟಿದ್ದ ಪಾಸಿಟಿವಿಟಿ, ಕಾನ್ಫಿಡೆನ್ಸ್ ನನ್ನನ್ನು ಕೂಡ ಒಂಥರ ಇನ್ನೂ ಪುಷ್ ಮಾಡ್ತು ಜಾಸ್ತಿ. ಅಂಡ್ ಆಫ್ ಕೋರ್ಸ್ ಪ್ರವೀರ್ ನಾನು ಸ್ಟಾರ್ಟ್ ಮಾಡಿ ಜರ್ನಿ. ಸೊ ಆ ಪಾಸಿಟಿವಿಟಿ ಇಟ್ ವಾಸ್ ಲೈಕ್ ವೆರಿ ಇನ್ಫೆಕ್ಷಿಯಸ್. ಅಂಡ್ ದೆನ್ ನಾವು ಟೀಮ್ ಕಟ್ಟಿದ್ವಿ. ಟೀಮ್ ಅಲ್ಲಿ ಐ ಹ್ಯಾವ್ ಟು ಮೆನ್ಷನ್ ಎವ್ರಿ ಒನ್ ಟುಡೇ ಹೂ ಹ್ಯಾವ್ ವರ್ಕ್ ಟುವರ್ಡ್ಸ್ ದಿಸ್ ಫಿಲ್ಮ್. ಅಂಡ್ ವಾಟ್ ಎವರ್ ಟೀಸರ್ ಯು ವಾಚ್, ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಗ್ಲಿಮ್ಸ್. When you watch the film, you'll know how much of a role technical team has played. So Ajay Kulkarni, ಅವರು ಯುರೋಪ್ ಅಲ್ಲಿ ಇದ್ದಾರೆ, ಪ್ರಾಗ್ ಅಲ್ಲಿ. ಸೊ he shot the film. He is the DOP of the film. ಆಮೇಲೆ ಮ್ಯೂಸಿಕ್ ಕಂಪೋಸರ್ ನಕುಲ್ ಅಭಿಯಂಕರ್. ಸೊ ಐ ಬೀನ್ ಅ ಹ್ಯೂಜ್ ಫ್ಯಾನ್. ನಾನು ಅವ್ರ ಸಾಂಗ್ಸ್ ಎಲ್ಲ ತುಂಬಾ ಕೇಳಿದ್ದೆ. ಅಂಡ್ ಒಂದ್ ಸಾಂಗ್ ಇದೆ, ಸ್ಪೆಷಲ್ ಸಾಂಗ್, ಇವತ್ತಿಗೂ ನನ್ನ ಫೇವ್ರೇಟ್. ಸೊ ಅದನ್ನ ಮೆನ್ಷನ್ ಮಾಡ್ತೀನಿ. ಉಜ್ಜಾಡ್ ಬಿಟ್ಲು ಅಂತ ಒಂದ್ ಸಾಂಗ್ ಇದೆ. ಅದು ಫೋಕ್ಲೋರ್, ಲೈಕ್ ಪ್ರಾಪರ್ ಫೋಕ್ ಪೀಪಲ್ ತಗೊಂಡ್ಬಂದು he had mixed a great track, and that track showed me that this man is supremely talented and I want to work with him. So that was one of the turning points. I met Nakul. Thank you so much, Nakul. So great working with you. So DOP music director, ನಮ್ಮ editor Hemant. So Hemant, love you brother. ಸೊ ಹೇಮಂತ್ ಎಷ್ಟು ಎಡಿಟ್ ಟೇಬಲ್ ಮೇಲೆ ನಾನು ಯಾರಿಗೂ ಶ್ರೋಧನೆ ಕೊಟ್ಟಿಲ್ಲ, ಹೇಮಂತ್ಗೆ ಶ್ರೋಧನೆ ಕೊಟ್ಬಿಟ್ಟಿದ್ದೀನಿ. ಅವರು ಸಿಕ್ಕಾಪಟ್ಟೆ ಪೇಷಂಟ್ ಆಗಿ ನನ್ನ ಮೂಡ್ ಸ್ವಿಂಗ್ಸ್ ಬೇರ್ ಮಾಡಿ ನಂದು ಏನೇನಿದೆಯೋ ಅದೆಲ್ಲದನ್ನು ಮಾಡಿ ಈಸ್ ಎಡಿಟೆಡ್ ದ ಫಿಲ್ಮ್ ಅಂಡ್ ಯು ಹ್ಯಾವ್ ಎಡಿಟೆಡ್ ಇಟ್ ಬ್ಯೂಟಿಫುಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಷನ್ ಟೀಮ್, ಇವತ್ತು ಪ್ರತೀಕ್ ಇಲ್ಲ, ಮದುವೆ ಮಾಡ್ಕೊಂಡವರು, ಮೋಸ್ಟ್ಲಿ ಹನಿಮೂನ್ ಅಲ್ಲಿ ಇವಾಗ.
ಪ್ರತೀಕ್, ಸಂತೋಷ್, ತೇಜಸ್ವಿನಿ, and everyone else in the direction team, camera team agli, Sri Charan, Venu, ellaru, the whole team had a great time working on this project. ಈ ಸಿನಿಮಾ ಫಸ್ಟ್ ಡೈರೆಕ್ಟರಿಗೆ ಯಾವಾಗ್ಲೂ ಯಾರು ಬಂಡವಾಳ ಹೂಡ್ತಾರೋ ಅವರು ಈ ವಿಲ್ ಬಿ ಸ್ಪೆಷಲ್. ಒಂದ್ ಸಿನಿಮಾ ಸಕ್ಸಸ್ ಆದ್ಮೇಲೆ ಲೈನ್ ಆಗಿ ಎಲ್ಲಾರು ಬರ್ತಾರೆ, ಆದ್ರೆ ಒಬ್ಬ ನಿರ್ದೇಶಕನ್ ಟ್ಯಾಲೆಂಟ್ ಆಮೇಲೆ ಒಬ್ಬ ಆಕ್ಟರ್ ನ ರೆಕಗ್ನೈಸ್ ಮಾಡಿ ಟು ಇನ್ವೆಸ್ಟ್ ಆನ್ ದ ಫಸ್ಟ್ ಪ್ರಾಜೆಕ್ಟ್ ಇಸ್ ಅ ಬಿಗ್ ಡೀಲ್. ಸೊ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಜಯರಾಮ್ ಸರ್. ಅವ್ರು ಹೇಳ್ತಾರೆ ನಾನು ಬರೀ ಬಿಸ್ನೆಸ್ ಅಂತ ಹೇಳ್ತಾರೆ, ಅವ್ರ ಎಡಿಟ್ ಟೇಬಲ್ ಮೇಲೆ ಬಂದು ಕೂತಾಗ ನಿಮ್ಗೆ ಗೊತ್ತಾಗಲ್ಲ ಅವ್ರ ಒಳಗಡೆ ಒಬ್ಬ ಡೈರೆಕ್ಟರ್ ಇದ್ದಾನೆ ಕಣ್ರಿ. ಪಕ್ಕ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡೋ ಪೊಟೆನ್ಶಿಯಲ್ ಇದೆ ಅವ್ರೊಳಗಡೆ. ಆ ಕ್ರಿಯೇಟಿವಿಟಿ ಇದ್ದಿದ್ದಕ್ಕೇನೇನೆ ಅನ್ಸುತ್ತೆ. ಹಿ ವಾಸ್ ಆಲ್ಸೋ ವೆರಿ ಇನ್ಕ್ಲೈನ್ ಟುವರ್ಡ್ಸ್ ಫಿಲ್ಮ್ಸ್. ಸುಮ್ನೆ ಬಿಸ್ನೆಸ್ ಅಲ್ಲಿ ಇದ್ಬಿಟ್ಟು ಸುಮ್ನೆ ಫಿಲ್ಮ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಬಂದ್ಬಿಡಲ್ಲ. ಅವ್ರಿಗೊಂದು ಕತೆ ಮೇಲೆ ಒಂದು ಪ್ರೀತಿ ಇರ್ಬೇಕು, ಸುಮಾರು ಸಿನಿಮಾ ನೋಡಿರ್ಬೇಕು, ಸುಮಾರು ಅದರೊಳಗಡೆ ಒಳಗೆ ಈಜಿರ್ಬೇಕು. ಸೊ ಅದು ಅವ್ರು ಮಾಡಿದ್ರು ಇದಕ್ಕಿಂತ ಮುಂಚೆ. ಸೊ ಅವ್ರ ಸಿನಿಮಾ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರೀಮ್ಲಿ ಲಕ್ಕಿ ದಟ್ ಐ ಗಾಟ್ ಅ ಪ್ರೊಡ್ಯೂಸರ್ ಲೈಕ್ ದಟ್. ಅಂಡ್ ಟೀಸರ್ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿ. ನಾವ್ ಈ ಸಿನಿಮಾಗೆ ತುಂಬಾ ಸ್ಪೆಷಲ್ ಆಗಿ ಮಾರ್ಕೆಟಿಂಗ್ ಎಫರ್ಟ್ಸ್ ಪ್ಲಾನ್ ಮಾಡಿದೀವಿ. ಬೇರೆ ಕನ್ನಡ ಸಿನಿಮಾಗಳೆಲ್ಲದೂ ಎಲ್ಲರೂ ಹೇಳ್ತಾರೆ ಇವತ್ತು ಮಾರ್ಕೆಟಿಂಗ್ ಬೇಕು ಅಂತ. ನಾನು ಆಮೇಲೆ ನಮ್ಮ ಪ್ರೊಡ್ಯೂಸರು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟ್ ಗೆ ಏನೇನ್ ಮಾಡ್ಬೇಕು ವಿ ಆರ್ ರೆಡಿ ಟು ಡೂ ಎವ್ರಿಥಿಂಗ್. And last but not the least, I have to acknowledge two things. My screenplay writer Shailesh Ratnakumar is not present here today. So after I wrote the first few drafts, ನಾನು ಒಂದು 2-3 ಡ್ರಾಫ್ಟ್ ಬರ್ದಿದ ತಕ್ಷಣ ಅವ್ರು ಈ ಡ್ರಾಫ್ಟ್ ನ ತಗೊಂಡು ಈ took it to another level. ಸೊ ಸ್ಕ್ರೀನ್ ಪ್ಲೇ ಆಮೇಲೆ ಮಾರ್ಕೆಟಿಂಗ್ ಇದೆರಡು ನಮ್ಮ ಇಂಡಸ್ಟ್ರಿನಲ್ಲಿ ಲೈಕ್ ಇದಕ್ಕೆ ಜಾಸ್ತಿ ಎಫರ್ಟ್ಸ್ ಬೇಕು ಅಂತ ಏನ್ ಹೇಳಿದ್ರಿ ಅದನ್ನ ನಾವು ಇವತ್ತು ಹಾಕಿದೀವಿ. ಅಂಡ್ ಹೋಪ್ಫುಲಿ ಅದು ಟ್ರಾನ್ಸ್ಲೇಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ನಮ್ ಕಾಸ್ಟ್ ಶೈನ್ ಶೆಟ್ಟಿ ಅದರ್, ಥ್ಯಾಂಕ್ ಯು ಸೋ ಮಚ್. ಸೊ ಶೈನ್ ಆಮೇಲೆ ರಿಷಿಕಾ, ಪ್ರವೀರ್, ಇವ್ರು 3 ಜನ ಅದ್ಭುತವಾಗಿ ನಟಿಸಿದ್ದಾರೆ. ಆಮೇಲೆ ಶ್ರೀವತ್ಸ, ಅನೂಪ್ ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಬಟ್ ಈ ಕಾಸ್ಟ್ ಇಲ್ಲದೆ, ಈ ಟೀಮ್ ಇಲ್ಲದೆ ಈ ಪ್ರಾಜೆಕ್ಟ್ ನ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಂಡ್ ಟುಡೇ with my first film, I am extremely happy with the whole team. And genuinely lastly, I want to thank my family, my father, mother, my wife. They have stood with me like a pillar. So ತುಂಬಾ ಖುಷಿ ಆಗುತ್ತೆ. ಯಾವುದೇ ಒಬ್ಬ ಫಿಲ್ಮ್ ಮೇಕರ್ ಸ್ಟ್ರಗಲ್ ಮಾಡ್ತಾ ಇರುವಾಗ ಅವನಿಗೆ ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಸಪೋರ್ಟ್ ಇರ್ಲಿ ಅಥವಾ ಬೇರೆ ಯಾವುದೇ ತರ ಸಪೋರ್ಟ್ ಆಗ್ಲಿ, ನಿಮ್ ಮೇಲೆ ನಂಬಿಕೆ ಇಟ್ಟು ನಿಮ್ಗೆ ಎಮೋಷನಲ್ ಆಗಿ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಒಳ್ಳೆ ಫ್ಯಾಮಿಲಿ ಆಮೇಲೆ ಒಳ್ಳೆ ಸಪೋರ್ಟ್ ಇಲ್ಲದೆ ಯಾರೇ ಒಬ್ಬ ನಿರ್ದೇಶಕ ಆಗಲಿ ಅಥವಾ ಯಾರೇ ಒಬ್ಬ ಕ್ರಿಯೇಟಿವ್ ಆರ್ಟಿಸ್ಟ್ ಆಗಲಿ ಅದನ್ನ ಮಾಡಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ಥ್ಯಾಂಕ್ಸ್. ಸೊ ಶಹೀನ್ ಅವರು ನನಗೆ ಲೈಟ್ ಆಗಿ ಟಾಂಗ್ ಕೊಟ್ಟರು, ಸಾಕು ಟ್ರೈಲರ್ ಲಾಂಚ್ ಉಳಿಸ್ಕೊಳ್ಳಿ ಅಂತ. ಸೊ ಅವ್ರ ಮಾತನ್ನ ಕೇಳಿ ನಾನು ನನ್ನ 2 ಮಾತಲ್ಲ 200 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಮತ್ತೆ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು. ಈಸ್ ವೆರಿ ಮಚ್ ಇಂಟೆಲಿಜೆಂಟ್. ಏನ್ CA ಮಾಡ್ಬೇಕಾದ್ರೆ ಸುಮ್ಮನೆ ಅಲ್ಲ, ಎಲ್ಲ ಇಟ್ಕೊಂಡು ಶೆಟ್ರೆ ಹೇಗೆ ಮೂವಿ ಮಾಡ್ಬೋದಾ ಅಂದ್ರು. ನೀವು ಮಾಡ್ತೀರಾ ಇಲ್ಲ ನಾನು ಮಾಡ್ಲಾ ಅಂತೆ. ಇಲ್ಲ, 100% ಗೆದ್ದೇ ಗೆಲ್ತೀವಿ. ಈ ಸಿನಿಮಾ ಗೆಲ್ಲುತ್ತೆ. ಹಿರಿಯರಾದ ಲಕ್ಷ್ಮೀನಾರಾಯಣರ ಆಶೀರ್ವಾದ ಇದೆ. ಹಾಗೆ ಕರ್ನಾಟಕ ಹೋಟೆಲ್ ಉದ್ಯಮ ಅದರ ಅಧಿಪತಿ ಇಲ್ಲಿದ್ದಾರೆ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಅವ್ರು ಮನ್ಸು ಮಾಡಿದ್ರೆ ಹೋಟ್ಲು ಇಂಡಸ್ಟ್ರಿಯಲ್ಲಿ ಇರೋರು ಒಂದ್ಸರಿ ನೋಡಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹಾಗೆ ಇಂಟ್ರೊಡಕ್ಷನ್ ಆಫರ್ ಯಾವತ್ತು ರಿಲೀಸ್ ಆಗುತ್ತೋ ಒಂದು ಬಿರಿಯಾನಿ ತಗೊಂಡು ಒಂದು ಟಿಕೆಟ್ ಫ್ರೀ ಕೊಡ್ತಾರೆ ಅವತ್ತು. ಯಾಕೆಂತ ಹೇಳಿದ್ರೆ ನಾವು ಸುಮ್ಮನೆ ಬಾಯಿಗೆ ಹೇಳಬಾರ್ದು ಉದ್ಯಮನ ಉಳಿಸ್ತೀವಿ ಅಂತ. ನಮ್ಮ ಪ್ರಯತ್ನ ಇರಬೇಕಾಗುತ್ತೆ. ಒಬ್ಬ ಮನುಷ್ಯ ಒಂದು ಎತ್ತರಕ್ಕೆ ಏರೋದ್ರ ಮೇಲೆ ಸಮಾಜಕ್ಕೆ ಅವನೇನಾದ್ರೂ ಮಾಡಬೇಕು. ಹಾಗೆ
ಇವತ್ತು ಕನ್ನಡ ಭಾಷೆ ಉಳಿಬೇಕಾದ್ರೆ ಚಿತ್ರರಂಗನ ಉಳಿಬೇಕಾಗುತ್ತೆ. ನಾವೆಲ್ಲ ಹೋರಾಟ ಮಾಡಿ ಚಿತ್ರರಂಗನ ಉಳಿಸ್ಕೊಳ್ಳೋಣ. ಒಳ್ಳೊಳ್ಳೆ ಪ್ರತಿಭೆಗಳಿದೆ, ಅವ್ರೇನು ವಲಸೆ ಹೋಗೋದು ಬೇಡ. ಕನ್ನಡಿಗರು ಗಟ್ಟಿಯಾಗಿದ್ದಾರೆ. ಅನೇಕ ಜನಕ್ಕೆ ನಾವು ಜೀವದಾನವನ್ನು ಕೊಟ್ಟಿದ್ದೀವಿ, ಜೀವಮಾನವನ್ನು ಕೊಟ್ಟಿದ್ದೀವಿ, ಜೀವದಾನವನ್ನು ಕೊಟ್ಟಿದ್ದೀವಿ. ಆದ್ರಿಂದ ಈ ಟೀಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ನಮಸ್ಕಾರ. ಮೂರನೇ ಪಿಕ್ಚರ್ಗೆ ಕೈ ಹಾಕ್ಬೇಕು ಅಂತ. ಆದ್ರೆ ನಮ್ಮ ಜಯರಾಮವರು ಬಹಳ ಮುನ್ನುಗ್ಬಿಟ್ರು. ಶಿವಾನಂದ ಶೆಟ್ಟಿ ಹೇಳಿದಾಗೆ ಬಹಳ ನುಗ್ಗಿದ್ರು. ನಾವೆಲ್ಲ ಯುರೋಪ್ ಹೋಗಿದ್ವಿ. ಯುರೋಪ್ ಹೋಗುವಾಗ ನಾನು ಕೇಳಿದೆ, ಅದು ಇಂಟ್ರಾದೇವಿ ಅಂತ ಕೇಳಿದೆ. ಇಲ್ಲ, ಈಗಾಗಲೇ ನಾನು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ, ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂತ. ಹಾಗೆ ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದ್ರೆ, ಈಸ್ ಎ ಕ್ರಿಯೇಟಿವ್ ಮ್ಯಾನ್ ಅಂಡ್ ಈಸ್ ಎ ಕಮಿಟೆಡ್ ವರ್ಕರ್. ಯಾವುದೇ ಕೆಲಸ ಆಗಲಿ, ಆಕ್ಚುಲಿ ಈಸ್ ಎ ಚಾರ್ಟೆಡ್ ಅಕೌಂಟೆಂಟ್. ಚಾರ್ಟೆಡ್ ಅಕೌಂಟೆಂಟ್ ನಲ್ಲಿ ಅವರಲ್ಲಿ ಇರ್ತಕ್ಕಂಥ ಅನೇಕ ಮಿತ್ರಗಳನ್ನು ನೋಡಿದಾಗ 100 ಜನ ಅವ್ರನ್ನ ಓವರ್ಟೇಕ್ ಮಾಡಿ ಇವತ್ತು 2500 ಜನ ಎಂಪ್ಲಾಯ್ಸ್ ಇದ್ದಾರೆ. 2500 ಮೆಂಬರ್ಸ್ ಇಸ್ ಎಂಪ್ಲಾಯ್ಡ್ ಥ್ರೂ ಔಟ್ ಇನ್ ದಿ ಇಂಡಿಯಾ. ಸೊ